ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ ನೋಡಿ, ಬಾಡಿ ಸ್ಟ್ರಾಂಗ್ ಆಗುತ್ತೆ. ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾ ಟೀ, ಅಸಲಿ ಪ್ರೋಟೀನ್. MDH. ನಮಸ್ಕಾರ, ಮುಂಜಾನೆ ಮುನ್ನೋಟಕ್ಕೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್, ನನ್ನ ಜೊತೆಲಿ ಅಶ್ವಿನಿ ದೇವಾಡಿಗ ಕೂಡ ಇದ್ದಾರೆ. ಅಶ್ವಿನಿ, ಗುಡ್ ಮಾರ್ನಿಂಗ್. ವೆಲ್ಕಮ್. ಅನ್ನಭಾಗ್ಯ ಯೋಜನೆ ಸಿದ್ದರಾಮಯ್ಯನವರು 2013ರಲ್ಲಿ ಜಾರಿಗೆ ತಂದಂಥ ಅನ್ನಭಾಗ್ಯ ಯೋಜನೆ ಸಿದ್ದರಾಮಯ್ಯನವರಿಗೆ ಒಂದು ರೀತಿಯಲ್ಲಿ ಬಡವರು ಅವರನ್ನು ನೋಡುವ ರೀತಿಯೇ ಬದಲಾಯಿತು. ಅನ್ನರಾಮಯ್ಯ ಅಂತೇಳಿ ಸಿದ್ದರಾಮಯ್ಯನವ್ರನ್ನ ಕರಿತಾ ಇದ್ರು. ಬಡವರು ಯಾರೂ ಕೂಡ ಹಸಿವಿನಿಂದ ಮಲಗಬಾರದು ಅನ್ನೋ ಕಾರಣಕ್ಕೋಸ್ಕರ ಈ ಹಿಂದೆ ಮುಖ್ಯಮಂತ್ರಿ ಆಗಿದ್ದಂತಹ ಸಿದ್ದರಾಮಯ್ಯ ಅನ್ನಭಾಗ್ಯ ಯೋಜನೆಯನ್ನು ಜಾರಿಗೆ ತರ್ತಾರೆ. ರಾಜ್ಯ ಸರ್ಕಾರ 5 kg ಅಕ್ಕಿ ಕೊಡುತ್ತೆ, ಕೇಂದ್ರ ಸರ್ಕಾರ 5 kg ಅಕ್ಕಿ ಕೊಡುತ್ತೆ. ಒಟ್ಟು 10 kg ಅಕ್ಕಿ 2023ರಿಂದ 170 ರೂಪಾಯಿ ಕೊಡುವಂಥ ತೀರ್ಮಾನವನ್ನು ಮಾಡ್ತಾರೆ. ಮಹತ್ವಾಕಾಂಕ್ಷಿಯ ಯೋಜನೆ ಆಗಿತ್ತು. ಈ ಗ್ಯಾರಂಟಿಯಲ್ಲೂ ಕೂಡ ಅದನ್ನು ನಾವು ಗಮನಿಸ್ತಾ ಇದ್ದೀವಿ. ಹೀಗೆಲ್ಲ ಇರುವಾಗ ಬಡವರಿಗೆ ತಲುಪಬೇಕಾದಂಥ ಅನ್ನಭಾಗ್ಯದ ಅಕ್ಕಿ ಇವತ್ತು ಕಾಳಸಂತೆಯಲ್ಲಿ ಮಾರಾಟ ಆಗ್ತಾ ಇದೆ ಅನ್ನುವಂಥ ಗಂಭೀರ ಆರೋಪ. ಆಯುಕ್ತರಿಗೆ ಪತ್ರ ಬರೆದಿದ್ದಾರೆ ಕಾರ್ಯದರ್ಶಿಗಳು. ಇದ್ರ ಜೊತೆಗೆ ನಮ್ಮ ರಾಜ್ಯಕ್ಕೆ ಒಂದು ತಿಂಗಳಿಗೆ ಅನ್ನಭಾಗ್ಯ ಅಕ್ಕಿಗೆ ವ್ಯಯಿಸುವಂಥ ಹಣ ಎಷ್ಟು ಕೇಳಿದರೆ 700 ಕೋಟಿ ಒಂದು ತಿಂಗಳಿಗೆ, 8,500 ಕೋಟಿ ಒಂದು ವರ್ಷಕ್ಕೆ ನಾವು ಖರ್ಚು ಮಾಡ್ತೀವಿ. ಅಂದರೆ ಸರ್ಕಾರ ಖರ್ಚು ಮಾಡುತ್ತೆ. ಬಡವರಿಗೆ ತಲುಪಬೇಕಾದಂಥ ಈ ಅಕ್ಕಿ, ಬಡವರ ಹಸಿವನ್ನು ನೀಗಿಸಬೇಕಾದಂಥ ಅನ್ನಭಾಗ್ಯದ ಅಕ್ಕಿ ಕಾಳಸಂತೆಯಲ್ಲಿ ಮಾರಾಟ ಆಗುತ್ತಿದೆ ಅನ್ನೋದು ಗಂಭೀರ ಆರೋಪ. ಈಗ ಕಾಂಗ್ರೆಸ್ ಸರ್ಕಾರದ ಕನಸಿನ ಕೂಸಿಗೂ ಕೂಡ ಗ್ರಹಣ ಬಡಿದಂಗೆ ಕಾಣಿಸ್ತಾ ಇದೆ. ಬಡವರ ಅನ್ನಭಾಗ್ಯಕ್ಕೆ ಕಾಳಸಂತೆಕೋರರು ಕನ್ನ ಹಾಕ್ತಾ ಇದ್ದಾರೆ. ಹೊರ ರಾಜ್ಯ, ಹೊರ ದೇಶಕ್ಕೆ ಪಡಿತರದ ಅಕ್ಕಿ ರಫ್ತು ಆಗ್ತಾ ಇದೆ, ಮಾರಾಟ ಆಗ್ತಾ ಇದೆ ಅನ್ನೋದು ಗಂಭೀರ ಆರೋಪ. ಕಾಳ ದಂಧೆಕೋರರ ವಿರುದ್ಧ ಕ್ರಮ ತೆಗೆದುಕೊಳ್ಳಿ ಅನ್ನೋದು ಇವತ್ತಿನ ನಮ್ಮ ಅಭಿಯಾನದ ವಿಚಾರ. ಆಹಾರ ಇಲಾಖೆ ಆಯುಕ್ತರಿಗೆ ಕಾರ್ಯದರ್ಶಿಯೇ ಪತ್ರ ಬರೆದಿದ್ದಾರೆ. ಅಕ್ಕಿ ಕಳ್ಳತನ ಮಾಡುತ್ತಿರುವ ಕದೀಮರಿಗೆ ಶಿಕ್ಷೆ ಇಲ್ವಾ, ಕ್ರಮ ಕೈಗೊಳ್ಳುವಂತೆ ಪತ್ರ ಬರೆದರೂ ಕೂಡ ಯಾಕೆ ಮೀನಾಮೇಷ ಎಣಿಸ್ತಾ ಇದ್ದೀರಿ? ಸಚಿವ ಮುನಿಯಪ್ಪ ಅವರಿಗೆ ಇದ್ರ ಬಗ್ಗೆ ಮಾಹಿತಿ ಇಲ್ವಾ? ಬಡವರ ಅಕ್ಕಿ ಕಳ್ಳರ ಬಗ್ಗೆ ರಿಪಬ್ಲಿಕ್ ಕನ್ನಡ ಬಿಗ್ ಎಕ್ಸ್ಪೋಸ್ ಮಾಡ್ತಾ ಇದೆ. ಹಸಿವು ಮುಕ್ತ ಕರ್ನಾಟಕ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಂದಂಥ ಯೋಜನೆ ಇದು. ಆದರೆ ಈ ಯೋಜನೆ ಹಳ್ಳ ಹಿಡಿತಾ ಇದೆ ಅನ್ನುವಂಥ ಒಂದಷ್ಟು ಸೂಚನೆಗಳಿತ್ತು. ಆ ನಂತರ ಅದಕ್ಕೆ ಸಾಕ್ಷಿ ಅನ್ನುವಂತೆ ಅನೇಕ ಕಡೆಗಳಲ್ಲಿ ಈ ರೀತಿ ಎಲ್ಲೆಲ್ಲಿ ಕಾಳಸಂತೆಯಲ್ಲಿ ಮಾರಾಟ ಆಗ್ತಾ ಇತ್ತೋ, ದಾಸ್ತಾನು ಮಾಡ್ಕೊಂಡಿದ್ರು ಅಕ್ರಮ, ಆ ಎಲ್ಲ ವಿವರಗಳನ್ನು ಕೂಡ ಕೊಟ್ಟ ನಂತರದಲ್ಲೂ ಕೂಡ ಕ್ರಮ ಆಗಿಲ್ಲ. ಯಾಕೆ? ಸಚಿವರಾಗಿರ್ಬೋದು, ಆಹಾರ ಇಲಾಖೆ ಆಗಿರ್ಬೋದು, ಕ್ರಮ ಕೈಗೊಂಡಿಲ್ಲ ಯಾಕೆ ಅನ್ನುವಂಥ ಪ್ರಶ್ನೆ, ಅನುಮಾನ ಇಲ್ಲಿ ಮೂಡ್ತಾ ಇದೆ. ಹಸಿವು ಮುಕ್ತ ಕರ್ನಾಟಕ ಆಗಬೇಕು ಅಂತಂದರೆ ಈ PDS ಸಿಸ್ಟಮ್, ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಸರಿಯಾಗಿ ಸಾಗಬೇಕು. ಆದರೆ ಅಲ್ಲೇ ಎಲ್ಲೊಂದು ಕಡೆ ಆ ಚೈನ್ ಲಿಂಕಲ್ಲೇ ತೊಂದರೆ ಇದೆ ಅಂತ ಅಂದಮೇಲೆ ಅದನ್ನು ಸರಿಪಡಿಸುವಂಥ ನಿಟ್ಟಿನಲ್ಲಿ ಸರ್ಕಾರ ಯಾಕೆ ಗಮನ ಹರಿಸಲಿಲ್ಲ ಅನ್ನುವಂಥ ಪ್ರಶ್ನೆ. ಅಂದರೆ ಬಡವರ ತಟ್ಟೆಯನ್ನೇ ಕಿತ್ಕೊಳ್ಳುವಂಥ ಪ್ರಯತ್ನಗಳಾಗ್ತಾ ಇದೆಯಾ, ಅಥವಾ ಗೊತ್ತಿದ್ದೂ ಕೂಡ ಸುಮ್ಮನಾಗ್ತಾ ಇದ್ದಾರೆ ಅಧಿಕಾರಿಗಳು, ಸರ್ಕಾರ ಅನ್ನುವಂಥ ಪ್ರಶ್ನೆ, ಅನುಮಾನಗಳು ಸರ್ವೇ ಸಾಮಾನ್ಯವಾಗಿ ಕಾಡ್ತಾ ಇದೆ. ಯಾಕಂದ್ರೆ ಇದು ಸರ್ಕಾರದ ಕನಸಿನ ಕೂಸು. ರಾಜ್ಯದಲ್ಲಿ ಬಡವರು ಹಸಿವಿನಿಂದ ಇರಬಾರದು ಅನ್ನುವಂಥ ನಿಟ್ಟಿನಲ್ಲಿ ಜಾರಿಗೆ ಬಂದಂಥ ಯೋಜನೆ ಇದು. ಇದರ ಹಿಂದೆ ಅಂದರೆ ಈ ಹಿಂದೆ ಅನೇಕ ಬಾರಿ ಇಂಥದ್ದೇ ವರದಿಗಳು ಬಂದಿದ್ವು. ಕಾಳಸಂತೆಯಲ್ಲಿ ಅಕ್ಕಿ ಸಿಕ್ತಂತೆ, ಮಾರಾಟ ಆಗುವಂಥ ದಾಸ್ತಾನನ್ನು ವಶಪಡಿಸ್ಕೊಂಡ್ರಂತೆ, ಇಂಥ ಹಲವು ಸುದ್ದಿಗಳನ್ನು ನಾವೇ ಪ್ರಸಾರ ಕೂಡ ಮಾಡಿದ್ವಿ. ಅಷ್ಟೇ ಅಲ್ಲ, ಈ ಆಯುಕ್ತರಿಗೆ ವರದಿ ಆಯುಕ್ತರಿಗೆ ಪತ್ರವನ್ನು ಏನು ಬರೆದ್ರಲ್ವಾ ಈ ಕಾರ್ಯದರ್ಶಿಗಳು, ಅದರಲ್ಲೂ ಕೂಡ ಆ ಪತ್ರದಲ್ಲಿ ಏನೇನಿದೆ ಅನ್ನುವಂಥ ಪಿನ್ ಟು ಪಿನ್ ಮಾಹಿತಿಯನ್ನು ಕೂಡ ರಿಪಬ್ಲಿಕ್ ಕನ್ನಡ ಪ್ರಸಾರ ಮಾಡಿತ್ತು. ಆ ವರದಿಯನ್ನು ಯಾರ್ಯಾರ ಅಡ್ರೆಸ್ ವಿತ್ ಅಡ್ರೆಸ್, ಎಲ್ಲೆಲ್ಲಿ ಅಕ್ರಮವಾಗಿ ದಾಸ್ತಾನು ಮಾಡಿಕೊಂಡಿದ್ದಾರೆ ಅನ್ನುವಂಥ ವಿಚಾರ. 400ಕ್ಕೂ ಹೆಚ್ಚು ಆರೋಪಿಗಳ ವಿರುದ್ಧ ಈ ಕ್ರಮ ತಗೊಳ್ಳಿ ಅಂತ ಆಹಾರ ಇಲಾಖೆಯ ಕಾರ್ಯದರ್ಶಿಗಳು ಈಗಾಗಲೇ ಪತ್ರವನ್ನು ಬರೆದ್ರು. ಪತ್ರದಲ್ಲಿ ಇಷ್ಟೆಲ್ಲ ವಿಚಾರಗಳಿದ್ರೂ ಕೂಡ ಆಯುಕ್ತರು ಕ್ರಮ ತಗೊಳ್ಬೇಕಾಗಿತ್ತು, ಇಲಾಖೆ ಕ್ರಮ ತಗೊಳ್ಬೇಕಾಗಿತ್ತು. ಆದರೆ ಆ ರೀತಿ ಆಗಿಲ್ಲ ಅನ್ನುವಂಥ ವಿಚಾರ. ಯಾಕಾಗಿಲ್ಲ ಅನ್ನುವಂಥ ಪ್ರಶ್ನೆ, ಎಲ್ಲದಕ್ಕೂ ಸಂಬಂಧಪಟ್ಟಂತೆ ಒಂದು ಡೀಟೇಲ್ಡ್ ವರದಿ ಇದೆ, ನೋಡ್ಕೊಂಬನ್ನಿ. ರಾಜ್ಯದಲ್ಲಿ ಅನ್ನಭಾಗ್ಯ ಯೋಜನೆ ಹಳ್ಳ ಹಿಡಿತಾ ಇದೆಯಾ? ಏಕೆಂದರೆ ಸುಮಾರು 415ಕ್ಕೂ ಹೆಚ್ಚು ಆರೋಪಿಗಳ ಮೇಲೆ ಇಲಾಖೆಯ ಕಾರ್ಯದರ್ಶಿಯವರು ಆಯುಕ್ತರಿಗೆ ಪತ್ರ ಬರೆದು ಕ್ರಮಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಸುಮಾರು 3 ತಿಂಗಳಾದರೂ ಕೂಡ ಈವರೆಗೂ ಕೂಡ ಕ್ರಮ ಆಗಿಲ್ಲ ಅಂತಕ್ಕಂಥದ್ದೇ ಆಶ್ಚರ್ಯ. ಹಾಗಿದ್ರೆ ಇಲಾಖೆಯ ಸಚಿವರಿಗೆ ಆಗಲಿ ಸರ್ಕಾರಕ್ಕೆ ಆಗಲಿ ಈ ಅಕ್ರಮ ದಂಧೆಕೋರರ ಬಗ್ಗೆ ಸಾಫ್ಟ್ ಕಾರ್ನರ್ ಯಾಕೆ ಅನ್ನೋದು.
ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಇಡೀ ದಿನ ಕ್ಯಾಂಪೇನ್ ಸ್ಟೋರಿಯಾಗಿ ಹಮ್ಮಿಕೊಂಡಿದೆ. ಬನ್ನಿ ಇದರ ಇನ್ನಷ್ಟು ವಿಸ್ತೃತವಾದಂತಹ ವರದಿಯನ್ನು ನೀಡ್ತಾ ಹೋಗ್ತೇವೆ. ಈ ಸ್ಟೋರಿ ನೋಡಿ. ಆಹಾರ ಇಲಾಖೆಯಲ್ಲಿ ಗೋಲ್ಮಾಲ್ ಆರೋಪ. ಸಚಿವ ಕೆಎಚ್ ಮುನಿಯಪ್ಪ ಗಮನಕ್ಕೆ ಇಲ್ವಾ? ಅನ್ನಭಾಗ್ಯ ಸಿದ್ದರಾಮಯ್ಯ ಅವರ ಕನಸಿನ ಯೋಜನೆ. ಕಾಂಗ್ರೆಸ್ ಅಧಿಕಾರದ ಚುಕ್ಕಾಣಿ ಹಿಡಿಯೋದಕ್ಕೆ ಅಸ್ತ್ರ ಪ್ರಯೋಗಿಸಿದ್ರು. ಬಡವರ ಹೊಟ್ಟೆ ತುಂಬಿಸಬೇಕಾಗಿದ್ದ ಪಡಿತರ ಅಕ್ಕಿ ಕಾಳಸಂತೆಯಲ್ಲಿ ಮಾರಾಟ ಹಾಗೂ ಹೊರ ರಾಜ್ಯಗಳಿಗೆ ಸಾಗಣೆ ಮಾಡ್ತಾ ಇರೋ ಬಗ್ಗೆ ರಿಪಬ್ಲಿಕ್ ಕನ್ನಡ ದಾಖಲೆ ಸಮೇತ ವರದಿಯನ್ನ ಪ್ರಸಾರ ಮಾಡಿತ್ತು. ಆಹಾರ ಇಲಾಖೆ ಕಾರ್ಯದರ್ಶಿಯವರು ಇಲಾಖೆಯ ಆಯುಕ್ತರಿಗೆ ಪತ್ರ ಬರೆದಿದ್ರು. ಕಾಳದಂಧೆಕೋರರ ವಿರುದ್ಧ ಕ್ರಮ ತೆಗೆದುಕೊಳ್ಳುವಂತೆ ಸೂಚಿಸಿ 3 ತಿಂಗಳಾಗಿದೆ. ಆದರೆ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ. ಇಲಾಖೆ ಕಾರ್ಯದರ್ಶಿ ಬರೆದ ದಾಖಲೆ ಸಮೇತ ರಿಪಬ್ಲಿಕ್ ಕನ್ನಡ ವರದಿ ಮಾಡಿ ಸರ್ಕಾರದ ಗಮನ ಸೆಳೆದಿದೆ. ಆದರೆ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ತಮ್ಮ ಗಮನಕ್ಕೆ ಇಲ್ಲ ಅನ್ನೋ ರೀತಿಯಲ್ಲಿ ವರ್ತಿಸ್ತಾ ಇರೋ ಆರೋಪ ಇದೆ. ರಿಪಬ್ಲಿಕ್ ವರದಿಗೆ ಡಿಸಿಎಂ ಗೃಹ ಸಚಿವರ ಸ್ಪಂದನೆ. ರಿಪಬ್ಲಿಕ್ ಕನ್ನಡದ ವಿಶೇಷ ವರದಿಗೆ ಉತ್ತಮ ಸ್ಪಂದನೆ ಸಿಕ್ಕಿದೆ. ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ, ಬಿಜೆಪಿ ನಾಯಕರು ಸ್ಪಂದಿಸಿದ್ದಾರೆ. ಪಡಿತರ ಅಕ್ಕಿ ದಂಧೆಕೋರರ ವಿರುದ್ಧ ಕ್ರಮ ಕೈಗೊಳ್ಳುವುದಾಗಿ ಸರ್ಕಾರ ಭರವಸೆ ನೀಡಿದೆ. ಕಾಳಸಂತೆ ದಂಧೆಕೋರರ ವಿರುದ್ಧ ಹೊಸ ಕಾಯ್ದೆ ಅಸ್ತ್ರ. ಅದಕ್ಕೆ ಕಠಿಣ ಒಂದು ಹೊಸ ಕಾಯ್ದೆ ತರಬೇಕಂತ ನಾನು ಮುನಿಯಪ್ಪ ಸಾಹೇಬ್ರಿಗೆ ಆಗಲೇ ಮನವಿ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಇವತ್ತು ಕಾಳಸಂತೆನಲ್ಲಿ ಇಲ್ಲಲ್ಲ, ಫ್ರಾನ್ಸು, UAE ಅಲ್ಲಿಗೆಲ್ಲ ಹೋಗ್ತಾ ಇದೆ. ಕೇರಳ ಬಿಡಿ ಸರ್, ನಾನು ಕತಾರಿಗೆ ಹೋಗ್ತಾ ಇದೆ ಅಂತ ಇದ್ದೀನಿ, ನೀವು ಕೇರಳಗೆ ಅಂತ ಇದ್ದೀರ. ಮಾಡ್ತಾ ಇರೋದೆಲ್ಲ BJP. A1 BJP ನಾಯಕರು, A2 BJP ನಾಯಕರು, A3 BJP ನಾಯಕರು. ಆರೋಪ ಅಲ್ಲ, ಪ್ರೂವ್ ಆಗಿದೆ ಅಲ್ಲ, ಚಾರ್ಜ್ ಶೀಟ್ ಆಗಿದೆ. ಯಾರು ಈ ರೀತಿ ಕಾಳಸಂತೆಯಲ್ಲಿ ಅಕ್ಕಿಯನ್ನು ತಗೊಂಡೋಗೋದು, ಮಾರೋದು, ಇವನ್ ಎಕ್ಸ್ಪೋರ್ಟ್ ಮಾಡೋದಕ್ಕೂ ಕೂಡ ಮಾಡಿದ್ದಾರೆ ಅಂತೇಳಿ ಸುದ್ದಿಗಳಿದೆ. ಅವ್ರ ಮೇಲೆ ನಾವು ಈಗಾಗಲೇ FIRಗಳು ಹಾಕಿ ಕ್ರಮ ತಗೊಳ್ತೀವಿ, ಮುಂದೆನೂ ಕೂಡ ತಗೊಳ್ತೀವಿ. ಅಫಿಷಿಯಲ್ಸ್ ಲೆಟರ್ ಬರ್ದಿದ್ದಾರೆ ಸರ್, ಅಂದರೆ ಇಂಥ ವ್ಯಕ್ತಿಗಳು ಬ್ಲ್ಯಾಕ್ ಲಿಸ್ಟ್ ಮಾಡಿದ್ದೀವಿ, ಇವ್ರ ವಿರುದ್ಧ ಕ್ರಮ ಜರುಗಿಸಿ ಅಂತ. ಕ್ರಮ ಜರುಗಿಸಿ ಅಂತ ಪತ್ರ ಬರೆದ್ರು ಕೂಡ ಇನ್ನೂ ಅವ್ರ ವಿರುದ್ಧ ಆ್ಯಕ್ಷನ್ ಆಗಿಲ್ಲ. ಕಾರಣದಿಂದ ಇರ್ಬೋದು, ಬಟ್ ಭಾಳಷ್ಟು ಜನರ ಮೇಲೆ FIR ಹಾಕಿದ್ದಾರೆ. ಅದನ್ನು ನಾವು ಮುಂದುವರಿಸ್ತೇವೆ. ಇದನ್ನೆಲ್ಲ ತಡೆಯೋದಕ್ಕೆ ಒಂದು ಹೊಸ ಕಾರ್ಯಕ್ರಮವನ್ನು ರೂಪಿಸ್ಕೊಂಡಿದ್ವಿ. CCTVಯನ್ನು ಹಾಕೋದು, GPS ಲಾರಿಗಳೇನು ಟ್ರಾನ್ಸ್ಪೋರ್ಟ್ ಮಾಡ್ತಾರೆ ಅದಕ್ಕೆ GPS ಅನ್ನು ಅಳವಡಿಸೋದು, ಕಮ್ಯಾಂಡ್ ಕಂಟ್ರೋಲ್ ಅಂತೇಳಿ ಕೇಂದ್ರದಲ್ಲಿ ಬೆಂಗಳೂರಿನಲ್ಲಿ ಒಂದು ಕಮ್ಯಾಂಡ್ ಕಂಟ್ರೋಲ್, ಎಲ್ಲಿ ಲಾರಿ ಹೋಗ್ತದೆ, ಎಲ್ಲಿ GPS ಎಲ್ಲಿದೆ ಅಂಗಡಿಗೂ ಕೂಡ ನಾವು CCTV ಅವೆಲ್ಲ ಹಾಕ್ತಾಯಿದ್ದೀವಿ. ಇವೆಲ್ಲ ಆಲ್ಮೋಸ್ಟ್ ಇನ್ನೊಂದು 3 ಮಂತ್ಸಲ್ಲಿ ಕಂಪ್ಲೀಟಾಗಿ ಆಗ್ತಾಯಿವೆ. ಇವೆಲ್ಲನೂ ಟೆಂಡರ್ಸ್ ಕರೆದು ಪ್ರೋಸೆಸ್ ನಡೀತಾ ಇದೆ. ಅಕ್ರಮದ ವಿರುದ್ಧ ಸಿಡಿದೇಳಲು ಬಿಜೆಪಿ ತಯಾರಿ. ಕಾಳಸಂತೆಯಲ್ಲಿ ಅನ್ನಭಾಗ್ಯ ಅಕ್ಕಿ ಮಾರಾಟ ಮಾಡೋರ ವಿರುದ್ಧ ಕ್ರಮ ಕೈಗೊಳ್ಳದ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಸಿಟ್ಟಾಗಿದ್ದಾರೆ. ಸದನದಲ್ಲಿ ಕಾಂಗ್ರೆಸ್ ವಿರುದ್ಧ ಮುಗಿಬೀಳೋಕೆ ತಯಾರಿ ನಡೆಸಿದ್ದಾರೆ. ಅಕ್ರಮಗಳಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಅವಿನಾಭಾವ ಸಂಬಂಧ ಹಿಂದಿನಿಂದಲೂ ಕೂಡ ಇದೆ. ಈ ರೀತಿ ಲೂಟಿಕೋರರನ್ನ ರಕ್ಷಣೆ ಮಾಡುವಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಹಿಂದಿನಿಂದಲೂ ಕೂಡ ಮಾಡ್ಕೊಂಡು ಬಂದಿರುವಂಥದ್ದು. ಗ್ಯಾರಂಟಿ ಅಂತ ಹೇಳ್ಕೊಂಡು ರಾಜ್ಯದಲ್ಲಿ ಇವತ್ತು ಅಭಿವೃದ್ಧಿ ಶೂನ್ಯ. ಇವತ್ತು ಯಾವುದೇ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ. ಗೃಹಲಕ್ಷ್ಮಿನಲ್ಲಿ ಸುಧಾರಣೆ ಮಾಡ್ತೇವೆ ಅಂಥೇಳಿ ಅಲ್ಲೂ ಕೂಡ ಹಾಳುಗೆಡುವಂಥ ಕೆಲಸವನ್ನು ಕೂಡ ಆಗಿದೆ. ಇವೆಲ್ಲವೂ ಕೂಡ 12ನೇ ತಾರೀಕು ಅಥವಾ 13ನೇ ತಾರೀಕಿಂದ ಏನು ಅಧಿವೇಶನ ಪ್ರಾರಂಭ ಆಗ್ತದೆ, ಚರ್ಚೆ ಆಗಬೇಕಾಗ್ತದೆ. ಯಾರ ಮೇಲೆ ಅಪಾದನೆ ಮಾಡೋದಕ್ಕಿಂತ ಮುಖ್ಯ ತಡೆ ಹಿಡಿಯುವಂಥದ್ದು ಮುಖ್ಯ. ಅವ್ರ ಕಡೆಯವರು ಇದ್ದಾರೋ ಇನ್ನೊಬ್ಬರ ಕಡೆಯವರು ಇದ್ದಾರೋ. ಅನೇಕ ಬಾರಿ ಈಗ 3 ತಿಂಗಳಾಯಿತು ಪೊಲೀಸ್ ಇಲಾಖೆ ಏನು ಮಾಡ್ತಾ ಇದೆ? ಯಾಕೆ ಅವ್ರನ್ನ ತಡೆ ಹಿಡಿತಾ ಇಲ್ಲ? ಈಗ ಗೃಹ ಸಚಿವರು ಯಾರಿದ್ದಾರೆ? ಪ್ರಿಯಾಂಕ್ ಖರ್ಗೆ ಅವರು ಇದ್ದಾರೆ. ನಾನು ಅವ್ರಿಗೆ ಹೇಳ್ತೇನೆ, ಅವರು BJP ಅವರು ಇರಲಿ, ಜನತಾದಳದವರು ಇರಲಿ, ಅಥವಾ ಕಾಂಗ್ರೆಸ್ನವರು ಇರಲಿ, ಬಟ್ ಅವರು ಪಕ್ಷನ ಗುರುತಿಸಬೇಡಿ. ಅವರು ತಪ್ಪು ಮಾಡಿದರೆ ಹಾಕಿ, ಅವರನ್ನು ಒಳಗಾಕಿ. ಕೊಟ್ಟಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಅಕ್ಕಿ ಇವತ್ತು ಬೇರೆ ಕಡೆ ಹೋಗ್ತಾ ಇದೆ, ಬಡವರಿಗೆ ಅದು ತಲುಪ್ತಾ ಇಲ್ಲ ಅಂತ ಹೇಳಿದ್ರೆ ಇದಕ್ಕೆ ಮತ್ತೆ CBI ಕೊಟ್ಟು ತನಿಖೆ ಆಗಬೇಕು. ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತೇಳಿ ಹೇಳಿ ಈಗಾಗಲೇ ಹೆಸರು ಕೊಟ್ಟಿದ್ದಾರೆ. ಅವ್ರ ಮೇಲೆ FIR ಹಾಕಿ ತಕ್ಷಣ ಎನ್ಕ್ವೈರಿಯನ್ನು ಶುರು ಮಾಡುವಂಥದ್ದು ಮಾಡದೇ ಇದ್ದರೆ ಇದು ನಿಲ್ಲೋದೇ ಇಲ್ಲ. ರಿಪಬ್ಲಿಕ್ ಕನ್ನಡ ವರದಿಗೆ ಸ್ಪಂದಿಸಿರುವ ಬಿಜೆಪಿ ನಾಯಕರು ಅಧಿವೇಶನದಲ್ಲೂ ಈ ಬಗ್ಗೆ ಗಂಭೀರ ಚರ್ಚೆ ಮಾಡುವುದಾಗಿ ಹೇಳಿದ್ದಾರೆ. ಆದರೆ ಆಹಾರ ಇಲಾಖೆ ಕಾರ್ಯದರ್ಶಿ ಪತ್ರ ಬರೆದು ಕ್ರಮಕ್ಕೆ ಸೂಚಿಸಿ 3 ತಿಂಗಳಾದರೂ ದಂಧೆಕೋರರ ವಿರುದ್ಧ ಕ್ರಮ ತೆಗೆದುಕೊಳ್ಳುವುದಕ್ಕೆ ಮೀನಮೇಷ ಎಣಿಸುವುದು ಯಾಕೆ ಅನ್ನೋ ಪ್ರಶ್ನೆಗೆ ಆಹಾರ ಸಚಿವರೇ ಉತ್ತರಿಸಬೇಕು. ಸರ್ಕಾರದ ನಿರ್ಲಕ್ಷ್ಯ ಮತ್ತು ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆಯಲ್ಲಿರ್ತಕ್ಕಂಥ ಸಚಿವರ ಈ ಒಂದು ಬೇಜವಾಬ್ದಾರಿತನದ ಬಗ್ಗೆ ಕೂಡ ಸರ್ಕಾರದ ಕಿವಿ ಹಿಂಡಿ
ಕ್ರಮಕ್ಕೆ ಒತ್ತಾಯಿಸುವುದಾಗಿ ಕೂಡ ಭರವಸೆ ನೀಡಿದ್ದಾರೆ. ನೋಡೋಣ ಮುಂದೆ ಈ ಒಂದು ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆಯಲ್ಲಿ ಆಗ್ತಾ ಇರತಕ್ಕಂತಹ ಒಂದು ಬ್ಲಾಕಲ್ಲಿ ಆಗ್ತಾ ಇರ್ತಕ್ಕಂಥ ಬ್ಲಾಕ್ ಮಾರ್ಕೆಟಲ್ಲಿ ಆಗ್ತಾ ಇರತಕ್ಕಂತಹ ಅಕ್ಕಿ ಯಾವ ರೀತಿಯಾಗಿ ಹೋಗ್ತಾ ಇದೆ ಹೊರ ರಾಜ್ಯಗಳಿಗೆ ಮತ್ತು ಹೊರ ದೇಶಗಳಿಗೆ ಅನ್ನೋದರ ಕುರಿತಂತೆ ಯಾವೆಲ್ಲ ತಿರುವುಗಳನ್ನು ಪಡ್ಕೊಳ್ಳುತ್ತೆ ಮತ್ತು ಈ ಪ್ರಕರಣ ಯಾವ ರೀತಿಯಾಗಿ ರಾಜ್ಯ ಸರ್ಕಾರ ಕೂಡ ಈ ಪ್ರಕರಣಕ್ಕೆ ಯಾವ ರೀತಿಯಾಗಿ ಬ್ರೇಕ್ ಹಾಕತ್ತೆ ಅನ್ನೋದನ್ನು ಕಾದು ನೋಡೋಣ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮಾನ್ಯ ಆಹಾರ ಇಲಾಖೆಯ ಸಚಿವರು ಏನು ಮಾಡ್ತಿದ್ದಾರೆ? ಹಾಗಾದರೆ ಅವರ ಗಮನಕ್ಕೆ ಇದು ಬಂದಿಲ್ಲವಾ? ಸರ್ಕಾರ ಇಷ್ಟು ಖರ್ಚು ಮಾಡ್ತಾ ಇದೆ ಅನ್ನಭಾಗ್ಯದ ಯೋಜನೆಗಾಗಿ. ಒಂದು ತಿಂಗಳಿಗೆ ಸುಮಾರು 750 ಕೋಟಿಯಷ್ಟು ಪ್ರತಿ ತಿಂಗಳಿಗೆ ಖರ್ಚಾಗತ್ತೆ. ಅದ್ರ ಜೊತೆಗೆ ವಾರ್ಷಿಕವಾಗಿ 8,500 ಕೋಟಿ ಖರ್ಚಾಗತ್ತೆ. ಹೀಗಿರುವಾಗ ಇದರ ಗಂಭೀರತೆ ಅರ್ಥ ಆಗ್ತಾ ಇರುವ ನೀವು ಜಾರಿಗೆ ತಂದಂಥ ಯೋಜನೆ ಅದು ಫಲಶ್ರುತಿ ಆಗ್ತಾ ಇದೆಯಾ, ಜನರನ್ನು ತಲುಪ್ತಾ ಇದೆಯಾ, ಏನು ಎತ್ತ ಅನ್ನೋದನ್ನು ನೀವು ತಿಳ್ಕೊಳ್ಬೇಕಲ್ಲ. ನೀವೇ ನಮ್ಮ ಜೊತೆಲಿ ಕರೆ ಮಾಡಿ ಮಾತಾಡಿ, ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಿ. ರಿಪಬ್ಲಿಕ್ ಕನ್ನಡದ ಧ್ಯೇಯವಾಕ್ಯ ನಿಮ್ಮ ಧ್ವನಿ, ಜನರ ಅಭಿಪ್ರಾಯಕ್ಕೆ ಒಂದು ಮುಕ್ತ ವೇದಿಕೆಯನ್ನು ರಿಪಬ್ಲಿಕ್ ಕನ್ನಡ ಒದಗಿಸಿಕೊಡ್ತಾ ಇದೆ. ಅದರಂತೆ ನೀವು ನಿಮ್ಮ ಅಭಿಪ್ರಾಯವನ್ನು ಮುಕ್ತವಾಗಿ ತಿಳಿಸ್ಬೋದು. ಬಡವರ ಹಸಿವು ನೀಗಿಸಬೇಕಿದ್ದ ಅನ್ನಭಾಗ್ಯದ ಅಕ್ಕಿ ಕಾಳಸಂತೆಯಲ್ಲಿ ಮಾರಾಟ ಆಗ್ತಿದೆ. ಅಕ್ಕಿ ದಂಧೆಕೋರರಿಗೆ ಪಾಠ ಕಲಿಸೋದಕ್ಕೆ ಸರ್ಕಾರ ಹಿಂದೇಟು ಹಾಕ್ತಿರೋದು ಯಾಕೆ? ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ನಮಗೆ ಕರೆ ಮಾಡಿ ತಿಳಿಸಿ, ಮೆಸೇಜ್ ಮಾಡಿ, ವಾಟ್ಸಪ್ಪಲ್ಲೂ ಕೂಡ ತಮ್ಮ ಅಭಿಪ್ರಾಯವನ್ನು ನಮಗೆ ತಿಳಿಸಬಹುದಾಗಿದೆ. ರೈಟ್. ಇನ್ನು ರಾಜ್ಯದಲ್ಲಿ ಈ ಪಡಿತರ ಅಕ್ಕಿ ಕಾಳಸಂತೆಯಲ್ಲಿ ಮಾರಾಟ ಆಗ್ತಾ ಇದೆ ಅನ್ನುವಂಥದ್ದು ಈಗಾಗಲೇ ಜಗಜ್ಜಾಹೀರಾತಾಗಿದೆ. ಅನೇಕ ಕಡೆಗಳಲ್ಲಿ ಪ್ರೂಫ್ ಕೂಡ ಸಿಕ್ಕಿದೆ. ಇದೆಲ್ಲ ಒಂದು ಕಡೆ ಆದರೆ ಸರ್ಕಾರ ಹಾಗೂ ಅಧಿಕಾರಿಗಳ ನಿರ್ಲಕ್ಷ್ಯ ಕಾರಣನ? ಇದಕ್ಕೆ ಅಸಲಿ ಕಾರಣ ಏನು ಈ ರೀತಿ ಆಗೋದಕ್ಕೆ? ಒಂದು ವ್ಯವಸ್ಥೆ ಹಳ್ಳ ಹಿಡಿತಾ ಇದೆ, ಒಂದು ಇಡೀ ಸಿಸ್ಟಮ್ ಹಾಳಾಗ್ತಾ ಇದೆ ಅಂತಂದರೆ ಅಲ್ಲಿ ಎಲ್ಲೋ ಒಂದು ಕಡೆ ಒಂದು ಲೂಪ್ ಹೋಲ್ ಅಂತೂ ಇರಲೇಬೇಕು. ಕೇವಲ ಮೊದಲೆಲ್ಲ ಗಮನಿಸ್ತಾ ಇದ್ವಿ ರಂಜಿತ್, ನಮ್ಮ ಅಕ್ಕಪಕ್ಕದ ಜಿಲ್ಲೆಗಳಲ್ಲಿ ಬೇರೆ ಬೇರೆ ಕಡೆ ಮಾರಾಟ ಆಗ್ತಾ ಇತ್ತಂತೆ, ಪಾಲಿಶ್ ಹಾಕಿ ಮಾರ್ತಾ ಇದ್ದಾರಂತ ಅನ್ನೋದಿತ್ತು. ಈಗ ನಮ್ಮ ರಾಜ್ಯ ದಾಟಿ ಬೇರೆ ರಾಜ್ಯ, ದೇಶ ದಾಟಿ ವಿದೇಶಗಳಿಗೆ, UAE, ಕತಾರ್, ಸಿಂಗಾಪುರ್ಗೆ ಪಾಲಿಶ್ ಮಾಡಿ ಪ್ಯಾಕಿಂಗ್ ಮಾಡಿ ಕಳಿಸ್ತಾ ಇದ್ದಾರೆ ಅನ್ನುವಂಥ ವಿಚಾರ. ಇದು ನಾವು ಹೇಳ್ತಾ ಇಲ್ಲ. ಮೊನ್ನೆ ಒಂದು ಲಾರಿ ಸಿಕ್ಕಿದೆ. ಆ ಲಾರಿಯಲ್ಲಿ ಚಾಲಕ ಹೇಳಿರೋದು ಇಲ್ಲಿಂದ ಮುಂದೆ ಹೋಗೋದಕ್ಕೆ ಇತ್ತು ಅನ್ನುವಂಥ ಒಂದಷ್ಟು ವಿಚಾರಗಳನ್ನು ಹೇಳಿದ್ದಾನೆ ಅನ್ನುವಂಥ ಮಾಹಿತಿ. ಇದು ಕೇರಳ ಮಾತ್ರ ಅಲ್ಲ, ವಿದೇಶಗಳಿಗೂ ಕೂಡ ಈಗ ರಫ್ತಾಗುತ್ತೆ ಅನ್ನುವಂಥ ಆರೋಪಗಳು, ಅದಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ಸಾಕ್ಷಿಗಳು ಕೂಡ ಈಗ ಸಿಕ್ಕಿರುವಂಥ ವಿಚಾರ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡಿದೆ, ನೋಡ್ಕೊಂಡ್ಬನ್ನಿ. ರಾಜ್ಯದಲ್ಲಿ ಪಡಿತರ ಅಕ್ಕಿ ಅಕ್ರಮವಾಗಿ ಕಾಳದಂಧೆಯಲ್ಲಿ ಸೇಲ್ ಆಗ್ತಾ ಇದೆ. ಯಾವ ರೀತಿಯಾಗಿ ಬ್ಲಾಕಲ್ಲಿ ಹೋಗುತ್ತೆ ಅಕ್ಕಿ, ಇದೆಲ್ಲವೂ ಕೂಡ ಒಂದು ರೀತಿಯಲ್ಲಿ ನಿಜಕ್ಕೂ ಕೂಡ ಸರ್ಕಾರ ಮತ್ತು ಅಧಿಕಾರಿಗಳ ನಿರ್ಲಕ್ಷ್ಯ ಕೂಡ ಕಾರಣನೇ. ಯಾಕೆಂತಂದರೆ ಬಡವರಿಗೆ ಸೇರಬೇಕಾದಂತಹ ಗ್ಯಾರಂಟಿ ಸ್ಕೀಮ್ನ ಅನ್ನಭಾಗ್ಯದ ಅಕ್ಕಿ ಕಾಳಸಂತೆಯಲ್ಲಿ ಮಾರಾಟ ಆಗುತ್ತೆ. ಆ ಕಾಳಸಂತೆಯಲ್ಲಿ ಮಾರಾಟ ಆಗುವಂತಹ ಅಕ್ಕಿ ಅದೆಲ್ಲವೂ ಕೂಡ ಒಂದು ಕಡೆ ಶೇಖರಣೆಯಾಗಿ ಅದು ಕೇರಳಕ್ಕೆ ರಫ್ತಾಗತ್ತೆ. ಜೊತೆಗೆ ಕೇರಳ ಅಷ್ಟೇ ಅಲ್ಲ, ಪ್ರಿಯಾಂಕ ಖರ್ಗೆ ಅವರು ಗೃಹ ಸಚಿವರು ಒಂದು ಮಾತನ್ನು ಹೇಳಿದ್ದಾರೆ. ಅದು ಏನು ಕುವೈತು, ಬೇರೆ ಬೇರೆ ದೇಶಗಳಿಗೂ ಕೂಡ ರಫ್ತಾಗುತ್ತೆ, ಕೇವಲ ಕೇರಳ ಅಷ್ಟೇ ಅಲ್ಲ ಅಂತಕ್ಕಂತಹ ಒಂದು ಆಘಾತಕಾರಿ ಮಾಹಿತಿಯನ್ನು ಕೂಡ ಅವರು ಹಾಕಿದ್ದಾರೆ. ನಾವು ರಿಪಬ್ಲಿಕ್ ಕನ್ನಡ ಒಂದು ಇಲಾಖೆಗೆ ಸಂಬಂಧಪಟ್ಟಂತಹ ಒಂದು ಆಂತರಿಕ ಒಂದು ಏನು ಪತ್ರ ವ್ಯವಹಾರ ಆಗಿರತಕ್ಕಂತಹ ಒಂದು ಎಕ್ಸ್ಕ್ಲೂಸಿವ್ ಡಾಕ್ಯುಮೆಂಟನ್ನು ಸುದ್ದಿ ಮೂಲಕ ಪ್ರಸಾರವನ್ನು ಮಾಡಿದ್ವಿ ನಾವು. ಅದರಲ್ಲಿ ಆಹಾರ ಇಲಾಖೆಯ ಕಾರ್ಯದರ್ಶಿಯವರು ಆಯುಕ್ತರಿಗೆ ಒಂದು ಪತ್ರವನ್ನು ಬರೀತಾರೆ. ಸುಮಾರು 30 ಪುಟಗಳ ವಿಸ್ತೃತವಾದಂತಹ ಒಂದು ಪತ್ರವನ್ನು ಬರೀತಾರೆ. ಆ ಪತ್ರದಲ್ಲಿ ಕಾಳಸಂತೆಯಲ್ಲಿ ಯಾವ ರೀತಿಯಾಗಿ ಅಕ್ಕಿ ಮಾರಾಟ ಆಗ್ತಾ ಇದೆ ಮತ್ತು ಆ ಅಕ್ಕಿ ಮಾರಾಟ ಮಾಡುವಂತಹ ದಂಧೆಕೋರರು ಯಾರೆಲ್ಲ ಇದ್ದಾರೆ ಅವರ ಹೆಸರನ್ನು ಸೇರಿಸಿ ಸುಮಾರು 415ಕ್ಕೂ ಹೆಚ್ಚು ಜನರನ್ನ ಹೆಸರನ್ನು ಉಲ್ಲೇಖ ಮಾಡಿ ತೋರಿಸಿದ್ರು. ನಾವೀಗ ಯಶವಂತಪುರದಲ್ಲಿರ್ತಕ್ಕಂತಹ ಒಂದು ಏನೋ ಕರ್ನಾಟಕ ಸ್ಟೇಟ್ ಫುಡ್ ಕಾರ್ಪೊರೇಷನ್ನ ಗೋಡನ್ ಏನಿದೆ ಅಲ್ಲಿದ್ದೀವಿ. ಇಲ್ಲಿಂದನೇ ಅನ್ನಭಾಗ್ಯ ಯೋಜನೆಗೆ ನೀವು ನೋಡ್ಬೋದು. ಇದು ಬೆಂಗಳೂರಿಗೆ ಸಪ್ಲೈ ಆಗ್ತಕ್ಕಂಥ ವೆಸ್ಟ್ ಝೋನ್ ಏನಿದೆ, ವೆಸ್ಟ್ ಝೋನ್ ಇರ್ತಕ್ಕಂತಹ ಒಂದು ಗೋಡೌನ್ ಇದು. ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತೆ ಪಡಿತರ ಅಕ್ಕಿ ಏನಿದೆ, ಪಡಿತರ ಆಹಾರ ಎಲ್ಲವೂ ಕೂಡ ಇದೇ ಗೋಡೌನ್ನಿಂದನೇ ಹೋಗ್ತಾ ಇರ್ತಕ್ಕಂಥ ನೀವು ಈಗ ನೋಡ್ಬೋದು. ಈ ಅಕ್ಕಿ ನೇರವಾಗಿ ಬಡವರಿಗೆ ತಲುಪಿಸೋದಕ್ಕೆ ಇಲ್ಲಿಂದ ಈ ಗೋಡೌನ್ನಿಂದನೇ ಸೊಸೈಟಿಗಳಿಗೆ ಹೋಗುತ್ತೆ. ಸೊಸೈಟಿಗಳಿಗೆ ಹೋದಂಥ ಅಕ್ಕಿ ಅಲ್ಲಿ ಸಹಜವಾಗಿ ಎಲ್ರಿಗೂ ಕೂಡ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಪಡಿತರ ಚೀಟಿಗಳು ಯಾರಿಗಿರುತ್ತೆ ಅವ್ರಿಗೆಲ್ಲರಿಗೂ ಕೂಡ ಡಿಸ್ಟ್ರಿಬ್ಯೂಟರ್ ಆಗುತ್ತೆ. ಆದರೆ ಅದಾದ ನಂತರ ಅಲ್ಲಿ ಇರ್ತಕ್ಕಂತಹ ಕೆಲ ಕಾಳಸಂತೆಯಲ್ಲಿ ಕೆಲ ಮಾರಾಟ ಮಾಡುವಂಥವ್ರು ಬ್ರೋಕರ್ಗಳು ಮತ್ತು ಕೆಲವರು ದಂಧೆಕೋರರು ಏನು ಮಾಡ್ತಾರೆ ಅಂತಂದರೆ ಅವರು ಅದನ್ನು ತೆಗೆದುಕೊಂಡು ಹೋಗುವಂಥ ಕೆಲಸ ಮಾಡ್ತಾರೆ. ಅಂದರೆ ಅದನ್ನು ಜನರಿಂದ ಕ್ರೋಢೀಕರಿಸ ಮಾಡುವಂಥದ್ದು, ಶೇಖರಣೆ ಮಾಡುವಂಥದ್ದು ಅದೆಲ್ಲವನ್ನ ಮಾಡಿಬಿಟ್ಟು ಅಲ್ಲಿಂದನ ನೇರವಾಗಿ
ಒಂದು ಕಡೆ ಶೇಖರಣೆ ಮಾಡ್ತಾರೆ, ಒಂದು ಗೋಡನ್ ಕಡೆಗೆ ಅದೆಲ್ಲ ಮಾಡಿ ನಂತರ ಅಲ್ಲಿಂದನ ನೇರವಾಗಿ ಬ್ಲ್ಯಾಕ್ಗಳಿಗೆ ಅಂಗಡಿಗಳಿಗೆ ಮಾರುವಂಥದ್ದು. ಜೊತೆಗೆ ಏನು ಬೇರೆ ರಾಜ್ಯಗಳಿಗೆ ಲಾರಿಗಳ ಮೂಲಕ ದೊಡ್ಡ ಮಟ್ಟದಲ್ಲಿ ಸಾಗಣೆ ಮಾಡುವಂತಹ ಆರೋಪಗಳು ಕೂಡ ಕೇಳಿಬರ್ತಾ ಇರ್ತಕ್ಕಂಥದ್ದು. ವಿಷಯ ಏನು ಅಂತಂದ್ರೆ ಇಲ್ಲಿ ಈ ಆಹಾರ ನಾಗರಿಕ ಪೂರೈಕೆ ಇಲಾಖೆಯ ಕಾರ್ಯದರ್ಶಿಯವರು ಪತ್ರವನ್ನ ಬರೀತಾರೆ ಆಯುಕ್ತರಿಗೆ. ನೋಡಿ, ಸಾಕಷ್ಟು ಅಕ್ರಮವಾಗಿ ಅಕ್ಕಿಗಳು ಏನು ಕಾಳಸಂತೆಯಲ್ಲಿ ಮಾರಾಟ ಆಗ್ತದೆ. ಈ ಸಂಬಂಧಪಟ್ಟಂತೆ ಸಾಕಷ್ಟು ಜನಪ್ರತಿನಿಧಿಗಳು, MLAಗಳು, ಮನುಷ್ಯಗಳ ಕಡೆಯಿಂದ ಒಂದಷ್ಟು ನಮಗೆ ಏನು ದೂರುಗಳು ಬಂದಿದೆ. ಈ ದೂರಿನ ಹಿನ್ನೆಲೆಯಲ್ಲಿ ನೀವು ಕ್ರಮವನ್ನು ತೆಗೆದುಕೊಳ್ಬೇಕು. ಸೊ ಹೀಗಾಗಿ ನೀವು ಪೊಲೀಸರ ಜೊತೆಗೆ ಸೇರಿ ನೀವು ಕ್ರಮಕ್ಕೆ ಮುಂದಾಗಿ ಅಂತೇಳಿ ಸೂಚನೆ ಮಾಡ್ತಾರೆ. ಸೂಚನೆ ಕೊಟ್ಟು 3 ತಿಂಗಳು ಆದರೂ ಕೂಡ ಯಾವುದೇ ಕ್ರಮವನ್ನು ತೆಗೆದುಕೊಂಡಿಲ್ಲ ಅಂತಕ್ಕಂಥದ್ದು. ಯಾವ ಕ್ರಮ ಅಂತಂದ್ರೆ ಈಗ ನೀವು ನೋಡ್ಬೋದು, ಇಲ್ಲಿ ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮ ಏನಿದೆ, ಇಲ್ಲಿಂದನೇ ಬಂದು ಖುದ್ದು ರಿಪಬ್ಲಿಕ್ ಕನ್ನಡ ಯಾವ ರೀತಿಯಾಗಿ ಅಕ್ಕಿ ಇಲ್ಲಿಂದ ಹೋಗುತ್ತೆ, ಯಾವ ರೀತಿ ಆಗುತ್ತೆ ಅನ್ನೋದನ್ನು ತೋರಿಸ್ತಾ ಇದ್ದೀವಿ ನಾವು. ಈ ಇಲಾಖೆಯ ಕಾರ್ಯದರ್ಶಿ ಸೂಚನೆ ಮೇರೆಗೂ ಕೂಡ ಆಯುಕ್ತರು ಒಂದಷ್ಟು ಕ್ರಮಗಳು ತೆಗೆದುಕೊಂಡಿದ್ದೇ ಆದರೂ ಕೂಡ ಅಕ್ರಮದಲ್ಲಿ ಭಾಗಿಯಾದಂಥವರನ್ನ ಎಲ್ಲಿಯೂ ಕೂಡ ಈವರೆಗೂ ಕೂಡ ಬಂಧನ ಮಾಡಿದ್ದಾಗಲಿ ಯಾವುದನ್ನೇ ಅಧಿಕೃತವಾಗಿ ಯಾವುದನ್ನು ಕೂಡ ಹೊರಡಿಸಿಲ್ಲ. ಯಾಕೆಂದ್ರೆ 415ಕ್ಕೂ ಹೆಚ್ಚು ಜನರು ಭಾಗಿಯಾಗಿದ್ದಾರೆ. 415ಕ್ಕೂ ಹೆಚ್ಚು ಜನರು ಭಾಗಿಯಾಗಿದ್ದರೂ ಕೂಡ ಅವರ ವಿರುದ್ಧ ಯಾವುದೇ ರೀತಿಯ ಕ್ರಮ ತೆಗೆದುಕೊಂಡಿಲ್ಲ ಅಂತಕ್ಕಂಥದ್ದು ಈಗಿರುವಂತಹ ಮಾಹಿತಿ. ನೋಡೋಣ, ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆ ಸಚಿವರಂತ KH ಮುನಿಯಪ್ಪ ಅವರು ಹಾಗೆ ಸರ್ಕಾರ ಏನಾದರೂ ಎಚ್ಚೆತ್ತುಕೊಂಡು ಇನ್ಮೇಲಾದರೂ ಕೂಡ ಕ್ರಮಕ್ಕೆ ಮುಂದಾಗುತ್ತಾ ಅಂತಕ್ಕಂಥ. ಯಾಕೆಂತಂದ್ರೆ ಈಗ ಮಾನಿಟರಿಂಗ್ ವ್ಯವಸ್ಥೆ ಆಗ್ತಾ ಇರ್ತದೆ, GPS ಟ್ರ್ಯಾಕ್ ಮಾಡುವಂಥದ್ದು, ಕಮಾಂಡಿಂಗ್ ಸೆಂಟರ್ ಮಾಡುವಂಥದ್ದು, ಇದು ಎಲ್ಲವೂ ಕೂಡ ಮುಂದೆ ಅಕ್ರಮ ಆಗೋದನ್ನು ತಡೆಯುವಂಥದ್ದು. ಆದರೆ ಸದ್ಯ ಅಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ದಂಧೆಕೋರರು ಏನಿದ್ದಾರೆ ಅವರ ವಿರುದ್ಧ ಕ್ರಮ ಯಾವಾಗ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜ್ಯದ ಅನ್ನಭಾಗ್ಯದ ಅಕ್ಕಿ ತಮಿಳುನಾಡಿನಲ್ಲಿ ಇಡ್ಲಿ, ದೋಸೆ, ಇದಕ್ಕೆ ತಮಿಳುನಾಡು, ಕೇರಳ ಮಾತ್ರ ಅಲ್ಲ, ಬೇರೆ ಕಡೆಗೆ ಇಲ್ಲಿಂದ ಮಾರಾಟ ಆಗುತ್ತೆ ಅನ್ನುವಂಥ ಗಂಭೀರ ಆರೋಪ. ಇದರ ಬಗ್ಗೆ BJP MLC CT ರವಿ ಅವರು ಕಿಡಿಕಾರಿದ್ದಾರೆ. ಅಕ್ಕಿ ಕಾಳಸಂತೆಗೆ ಮಾರಾಟ ಆಗ್ತಾ ಇದೆಯಲ್ಲ, ತಲೆದಂಡ ಯಾರದ್ದು ಹೇಳಿ ಅಂಥೇಳಿ ಸರ್ಕಾರಕ್ಕೆ ಚಾಟಿ ಬೀಸಿದ್ದಾರೆ. ಹಾಗಾದರೆ CT ರವಿ ಏನು ಮಾತಾಡಿದ್ದಾರೆ ಅನ್ನೋದನ್ನು ನೀವು ಕೇಳಿ. ಈಗ ಇಲ್ಲಿಯ ಅಕ್ಕಿ ತಮಿಳ್ನಾಡಿನಲ್ಲಿ ಇಡ್ಲಿ ದೋಸೆ ಆಗುತ್ತೆ ಅನ್ನೋದು ಭಾಳ ಹಿಂದಿನಿಂದಲೂ ಕೇಳಿಬರ್ತಿರುವಂಥ ಸಂಗತಿ. ತಲೆದಂಡ ಯಾರ್ದು ಹೇಳಿ ಹೋಗ್ತಾ ಇದೆ ಗೊತ್ತು. ಕ್ವಶನ್ ಪೇಪರ್ ಲೀಕಿಗೆ ತಲೆದಂಡ ಮಂತ್ರಿದಾಯಿತು. ಈ ಅಕ್ಕಿ ಕಾಳಸಂತೆಗೆ ತಲೆದಂಡ ಯಾರ್ದು ಹೇಳಿ? ನಾನು ಹೇಳ್ತಾ ಇದ್ದೀನಲ್ಲ, ಯು ಆರ್ ಹೋಮ್ ಮಿನಿಸ್ಟರ್, ಬೀದಿ ಬಸವ ಅಲ್ಲ, ಹೋಮ್ ಮಿನಿಸ್ಟ್ರು. ಅನ್ನಭಾಗ್ಯ ಅಕ್ಕಿಗೆ ಕನ್ನ ಹಾಕ್ತಿದ್ದಾರೆ ಅನ್ನೋದು ಗೊತ್ತು, ಎಲ್ಲ ಪ್ರೂಫ್ ಕೈಲಿ ಹಿಡ್ಕೊಂಡು ಏನು ಮಾಡ್ತಾ ಇದೆ ಹಾಗಾದ್ರೆ ಆಹಾರ ಇಲಾಖೆ, ಆಹಾರ ಸಚಿವರು ಅನ್ನುವಂಥ ಪ್ರಶ್ನೆ ನೀವು ಕೂಡ ಸರ್ಕಾರವನ್ನು ಪ್ರಶ್ನೆ ಮಾಡಬಹುದು, ಮಾತಾಡಬಹುದು. ಕರೆ ಮಾಡಿದ್ದಾರೆ ಮೊದಲ ಕಾಲರ್. ನಮಸ್ತೆ, ದಾವಣಗೆರೆಯಿಂದ ಆನಂದ್ ಕರೆ ಮಾಡಿದ್ದಾರೆ. ಆನಂದ್ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಹೇಳಿ, ಏನ್ ಅನ್ಸುತ್ತೆ ನಿಮ್ಗೆ ಇದನ್ನೆಲ್ಲ ಗಮನಿಸಿದ್ರೆ? ಮೇಡಮ್, ಕಾಳಸಂತೆಯಲ್ಲಿ ನೀವು ಹಿಂಗ ಗಾಡಿಗಳೆಲ್ಲ ಹೋಗ್ತಾ ಇದಾವೆ ಅಂತ ಹೇಳ್ತಾ ಇದ್ರಲ್ಲ, ಇದಕ್ ಮೇನ್ ಕಾರಣ ಏನಂತ ನೀವೇನಾದ್ರೂ ಅನಲೈಸ್ ಮಾಡಿದ್ರ ಮೇಡಮ್? ನೀವ್ ಹೇಳಿ. ಏನಂದ್ರೆ ಮೇಡಮ್, ಈಗ 10 kg ಕೊಡ್ತಾ ಇದಾರೆ, ಆ 10 kg ಜನರಲ್ಲಿ ತಿನ್ನಕ್ ಆಗ್ತಾ ಇಲ್ಲ ಮೇಡಮ್. ಅದು ಕಾಳು ದೊಡ್ಡವಿರ್ತವೆ, ಅದನ್ನ ರೀಪಾಲಿಶ್ ಕಳಿಸ್ಬೇಕು, ಅದೆಲ್ಲ ಪ್ರೊಸೆಸ್ ಇರುತ್ತೆ ಮೇಡಮ್. ಆಮೇಲೆ ಅದ್ರಲ್ಲಿ ಹುಳ ಬರುತ್ತೆ, ಕಲ್ಲಿರ್ತವೆ, ಇದೆಲ್ಲ ಇರೋದ್ರಿಂದಾನೇ ಅವರು ಹೊರಗೆ ಮಾಡ್ತಾ ಇರೋದು ಮೇಡಮ್. ಸದ್ಯಕ್ಕೆ 5 kg ಕೊಡ್ತಾ ಇದ್ದಾರೆ, 170 ರೂಪಾಯಿ DBT ಆಗ್ತಾ ಇದೆ, ಅಂದ್ರೆ ಡೈರೆಕ್ಟ್ ಬ್ಯಾಂಕ್ ಅಕೌಂಟ್ ಟ್ರಾನ್ಸ್ಫರ್ ಆಗ್ತಾ ಇದೆ, ರೈಟ್? ಇಲ್ಲಿ ಮೇಡಮ್ 5 kg ಕೊಡ್ತಾ ಇದ್ದಾರೆ, ಉಳಿದಿರೋ 5 kgಗೆ ಬದಲಾಗಿ 30 ರೂಪಾಯಿ 1 kgಗೆ ಅಂತ 170 ರೂಪಾಯಿ ಅಕೌಂಟಿಗೆ ಬರ್ತಾ ಇದೆ. 5 kgಲ್ಲಿ ಏನಾಗ್ತಾ ಇದೆ, ನಿಮ್ಗೆ ಏನ್ ಅನ್ನಿಸ್ತಾ ಇದೆ? 5 kg ತಿನ್ನಕ ನಮಗೆ 5 kgನೇ ಬರ್ಲಿ ಮೇಡಮ್. 5 kgನೇ ತಿನ್ನೋ ತರ ಹಾಕಿ ಕೊಟ್ರೆ ನಾವ್ ಯಾಕೆ ಹೊರಗಡೆ ಮಾಡ್ತೀವಿ ಮೇಡಮ್? ಕಳಪೆ ಅಂತಿದ್ದೀರಿ ಅಲ್ವಾ ಮೇಡಮ್? ಆನಂದ್ ಅವರೇ, ಈಗ ನೀವು ಹೇಳೋದು ಕ್ವಾಲಿಟಿ ಅಕ್ಕಿ ಸರ್ಕಾರ ಕೊಡ್ತಿಲ್ಲ ಅಂತನಾ? ಹೌದು ಮೇಡಮ್, ಹೌದು ಸರ್. ತಿನ್ನೋ ತರ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ದೀರಿ. ಓಕೆ, ಹಾಗಾದ್ರೆ ಈಗ ಸರ್ಕಾರ ಕೊಡೋ ಅಕ್ಕಿ ಕ್ವಾಲಿಟಿ ಇಲ್ಲದೆ ಇದ್ರೆ ಅದನ್ನ ಬೇರೆ ಕಡೆ ಪಾಲಿಶ್ ಮಾಡಿ ಮಾರಾಟ ಮಾಡುವಾಗ ಅವ್ರು ಹೇಗ್ ತಿಂತಾರೆ? ಅದು ಕ್ವಾಲಿಟಿ ಇರೋದಿಲ್ವಾ? ಇದೇ ಅಕ್ಕಿ ಅಲ್ವಾ ಅದು? ಇಲ್ಲಿ ನಾವಿಲ್ಲಿ ಅಬ್ಸರ್ವ್ ಮಾಡಿದ ಪ್ರಕಾರ 18 ರೂಪಾಯಿನೋ 20 ರೂಪಾಯಿನೋ ಕೆಜಿ ನಾವು ಇಲ್ಲೆಲ್ಲ ಕೊಡ್ತಾ ಇದಾರೆ ಸರ್. ಅದನ್ನ ಅವರು ಮತ್ತೆ ರೀಪಾಲಿಶ್ ಕ್ಲೀನಿಂಗ್ ಎಲ್ಲ ಮಾಡಿ ಅದನ್ನೇ ಅದೇ ಇದನ್ನ ನಮಗೆ ಮತ್ತೆ 60 ರೂಪಾಯಿ ಮಾಡ್ತಾ ಇದಾರೆ.
ಅಲ್ವಾ? ಈಗ ಅದೇ ನಡೀತಾ ಇದೆ ಸರ್. ನಾವೀಗ ಒಳ್ಳೆ ಅಕ್ಕಿ ಕೊಟ್ರೆ ನಮ್ಗೆ 10 ಕೆಜಿ ಬೇಡ ಸರ್, 5 ಕೆಜಿನೇ ಕೊಡ್ಲಿ. ತಿನ್ನೋ ಅಕ್ಕಿ ಕೊಟ್ರೆ ನಾವೇನಕ್ಕೆ ಮಾಡ್ತೀವಿ ಅಲ್ವಾ? ನಾವ್ ಎಷ್ಟೊತ್ತೀಗ ನಾವು ಎಲ್ಲರೂ ಬಡವ್ರೆ ಸರ್, ನಮಗೆ ತಿನ್ನೋ ಅಕ್ಕಿ ಕೊಡಿ. ಸುಮ್ನೆ ಬಿಸಾಕ ಅಕ್ಕಿ ಕೊಟ್ಬಿಟ್ಟು ನೀವು ಕಾಳಸಂತೆಯಲ್ಲಿ ಮಾರ್ತಾ ಇದ್ರೆ ಅಂತಲ್ಲ. ಎಲ್ಲ ತಿಂತಾರಲ್ಲ ಈಗ ಕೆಲವರು ಮಾರಾಟ ಮಾಡಿದ್ರೆ ಕೆಲವರು ಅದನ್ನೇ ಊಟ ಮಾಡ್ತಾರಲ್ಲ ಸರ್. ಸರ್ ಕೆಲವೊಬ್ರು ಅಂದ್ರೆ ಮಾಡ್ತಾ ಇದಾರೆ ಸರ್. ಈಗ ನಾವು ಎಷ್ಟು ಅಂದ್ರೆ ನಮ್ಗೆ ಚೆನ್ನಾಗಿರೋ ಅಕ್ಕಿ ಇಟ್ಕೋತೀವಿ, ಮಿಕ್ಕಿದ್ದೆಲ್ಲ 1 ತಿಂಗಳ ಅಂಗಡಿ ಚೆನ್ನಾಗ್ ಬರುತ್ತೆ ಅಂತ ಇಟ್ಕೋತೀವಿ, ಬರ್ಲಿಲ್ಲ ಅಂದ್ರೆ ಮಾರ್ತಾ ಇದೀವಿ ಸರ್. ಅಲ್ಲ, ಈಗ ಡೈರೆಕ್ಟ್ ಮಾರಾಟ ಮಾಡ್ತಾ ಇದ್ದಾರೆ ಅನ್ನೋದಲ್ವಾ ಈಗ ಆರೋಪ ಇರೋದು? ಹೌದು ಸರ್, ಅಲ್ವಾ? ಮಾರಾಟ ಮಾಡ್ತಾ ಇದ್ವಿ ಸರ್, ಮಾರಾಟ ಮಾಡ್ತಾ ಇದಾರೆ. ಆದ್ರೆ ಏನಕ್ಕೆ ಅಂತಂದ್ರೆ ನೀವು ಬ್ಯಾಕ್ ಇಂಟಗ್ರೇಷನ್ ಮಾಡಿದ್ರೆ ನಿಮ್ಗೆಲ್ಲ ಗೊತ್ತಾಗ್ಬಿಡುತ್ತಲ್ಲ ಸರ್. ಮಾರಾಟ ಕಾಳಸಂತೆಯಲ್ಲಿ ಅಕ್ಕಿ ಬರ್ತಾ ಇದೆ ಅಂದ್ರೆ ಯಾಕೆ ಬರ್ತಾ ಇದೆ ಅದನ್ನು ಕಂಡುಹಿಡಿದ್ರೆ ಸಾಕು ಸರ್. ಅಲ್ಲ, ನಾವು ಒಂದು ಸ್ಟಿಂಗ್ ಮಾಡಿದೀವಿ, ಮತ್ತೆ ಎಲ್ಲಿ ಮಾರಾಟ ಮಾಡ್ತಿದ್ದಾರೆ ಅನ್ನೋದನ್ನ ಗ್ರೌಂಡ್ ರಿಯಾಲಿಟಿ ಅನ್ನೋದನ್ನ ಕೂಡ ನೀವು ನೋಡ್ತಾ ಇದೀರಲ್ಲ. 1-2 ಕೆಜಿ ಅಲ್ಲ, ಇದು ಸಾವಿರಾರು ಕೆಜಿ. ಹೌದು ಸರ್. ಈಗ ಆ 1000 ಕೆಜಿನೇ ಹೆಂಗಾಗಿದೆ ಅಂದ್ರೆ ಸರ್, ಮನೆಗೂ ಬಂದ್ಬಿಟ್ಟು 20 ಕೆಜಿ 30 ಕೆಜಿ ಆತರ ಕಲೆಕ್ಟ್ ಮಾಡ್ಕೊಂಡು ಅದನ್ನ ಬಲ್ಕ್ ಆಗಿ ಎಲ್ಲೋ ರಫ್ತು ತಪ್ಪು ಮಾಹಿತಿ. ಆನಂದ್ ಅವ್ರೆ, ಏನ್ ಗೊತ್ತಾ, ಇದು ಅಕ್ಕಿ ತಗೊಂಡವರು ಅಥವಾ ಫಲಾನುಭವಿಗಳು ಅವರು ಅಕ್ಕಿಯನ್ನ ಮಾರ್ತಾ ಇದ್ದಾರೆ ಅಂತಲ್ಲ. ಅಕ್ಕಿ ಸೇರೋ ಮೊದ್ಲೇ, ಬಡವರ ತಟ್ಟೆಗೆ ಹೋಗೋ ಮೊದ್ಲೇ, ಅನ್ನ ಆಗೋ ಮೊದ್ಲೇ ಯಾರ್ಯಾರು ಈ ಮೀಡಿಯೇಟರ್ಸ್ ಇರ್ತಾರಲ್ಲ, ಮಿಡಲ್ ಮ್ಯಾನ್ಸ್, ಅವರೆಲ್ಲರೂ ಕೂಡ, ಅಥವಾ ಈ ನ್ಯಾಯಬೆಲೆ ಅಂಗಡಿ, ಇವ್ರಿಗೆ ಬರೋ ಮೊದಲೇ ಇದು ಮಾರಾಟ ಆಗ್ತಾ ಇದೆ ಅನ್ನೋ ವಿಚಾರ. ಧನ್ಯವಾದ ಆನಂದ್ ಅವರೇ ಕರೆ ಮಾಡಿ ಮಾತಾಡಿದ್ದಕ್ಕೆ. ಅವಿನಾಶ್ ಅನ್ನೋರು ಶಿವಮೊಗ್ಗದಿಂದ ಕರೆ ಮಾಡಿದ್ದಾರೆ. ಅವಿನಾಶ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಅವಿನಾಶ್ ಅವರೇ, ತಾವೇನು ಹೇಳ್ತೀರಿ? ಅನ್ನಭಾಗ್ಯದ ಅಕ್ಕಿ ಕಾಳಸಂತೆಯಲ್ಲಿ ಮಾರಾಟ ಆಗ್ತಿದೆ ಅನ್ನೋದು, ಸರ್ಕಾರ ಇದೆಲ್ಲ ನೋಡಿ ಸುಮ್ಮನಿದೆ ಅನ್ನೋದು ಯಾಕೆ? ರಿಯಾಲಿಟಿ ಏನು ಆ್ಯಕ್ಚುಲಿ? ತಾವು ತಮ್ಮ ಮನೆ ಸುತ್ತಮುತ್ತ ಅಥವಾ ತಮ್ಗೆ ಗೊತ್ತಿರೋ ಹಾಗೆ ಏನು ನಡೀತಾ ಇದೆ? ಮೇಡಮ್ ಅವರು ಒಂದು ಮಾತು ಹೇಳಿದ್ರು, ಬಡವರು ತಟ್ಟೆಗೆ ಹೋಗೋಕಿನ ಮುಂಚೆನೆ ವ್ಯಾಪಾರ ಆಗ್ತಿದೆ ಅಂತ. ಅದು ಶುದ್ಧ ತಪ್ಪದು. ಇದು ಜನಗಳೇ ಮಾರಾಟ ಮಾಡ್ತಿರೋದು. ಈಗ ಏನಾಗಿದೆ ಅಂದ್ರೆ, ಮನೇಲಿ ಒಂದ್ 4-5 ಜನ ಅವರು ಆ ರೇಷನ್ ಕಾರ್ಡ್ ಅಲ್ಲಿ ಅವ್ರ ಹೆಸರಿದೆ ಅಂದ್ರೆ 4-5 ಜನದ್ದು ತಲೆಗೆ 10 ಕೆಜಿ ಲೆಕ್ಕದಲ್ಲಿ ಒಂದು ಬ್ಯಾಗ್ ಅಕ್ಕಿ ಸಿಗ್ತದೆ 50 ಕೆಜಿದು. ಸರಿ, ಅವ್ರು ತಗೊಂಡೋದ್ರೆ ಅದನ್ನ ಬಳಸಲ್ಲ. ಜನ ಮುಂಚೆ ಇದ್ದಷ್ಟು ಬಡಸ್ತನಕ್ಕೆಲ್ಲ ಇಲ್ಲ ಈಗ ಜನಗಳು. ಈ 100ರಲ್ಲಿ ಒಬ್ರಿಗೆ ಮಾತ್ರ ರೇಷನ್ ಅಕ್ಕಿ ಅಗತ್ಯ ಇರುತ್ತೆ. ಕೆಲವರು ಹೊಟ್ಟೆ ತುಂಬಿದವ್ರು ಇರ್ಬೋದು, ನೀವು ಹೇಳ್ದಂಗೆ ಬಳಸಲ್ಲ ಅನ್ನೋದಿದ್ರೆ ಕೆಲವರು ಹೊಟ್ಟೆ ತುಂಬಿದವ್ರು ಇರ್ಬೋದು. ಆದ್ರೆ ಕೆಲವರು ಅದರಲ್ಲೇ ತಮ್ಮ ಹಸಿವು ನೀಗಿಸ್ಕೊಳ್ತಾರೆ ಸರ್. ಬಹಳಷ್ಟು ನಾವು ನೋಡ್ದಂಗೆ ಬಹಳಷ್ಟು ಜನ ಅನುಕೂಲವಾಗಿರೋರು, ಕಾರು ಬಂಗ್ಲೆ ಎಲ್ಲ ಇರೋರು ರೇಷನ್ ಕಾರ್ಡ್ ಕ್ಯೂಗೆ ನಿಂತ್ಕೊಂತಾರೆ. ಅವರಿಗೆ ಅಗತ್ಯ ಇರಲ್ಲ. ಅವ್ರು ಏನ್ ಮಾಡ್ತಾರೆ, ತಗೊಂಡ್ಬಂದು 15 ರೂಪಾಯಿ 20 ರೂಪಾಯಿ ಕೆಜಿ ಲೆಕ್ಕದಲ್ಲಿ ವ್ಯಾಪಾರ ಮಾಡ್ತಾರೆ. ಅವೇ ಚೀಲ್ಗಳೇ ನಿಮ್ಗಲ್ಲಿ ಈಗ ಸೀಸ್ ಆಗಿ ಸಿಗ್ತಾ ಇರಲ್ಲ ಸರ್. ಈಗ ಏನಾಗಿದೆ ಅಂದ್ರೆ, ಸರ್ಕಾರಗಳಿಗೆ ಈಗ ಬಿಜೆಪಿ ಸರ್ಕಾರಕ್ಕೆ ಏನಾಗಿದೆ, 80 ಕೋಟಿ ಜನಕ್ಕೆ ನಾವು ರೇಷನ್ ಕೊಡ್ತಿದೀವಿ ಅಂತ ಒಂದ್ ಕಡೆ ಅವ್ರು ಬೆಂತಟ್ಕೊಂತಾರೆ. ಇಲ್ಲಿ ಕಾಂಗ್ರೆಸ್ನವ್ರು ಏನ್ ಹೇಳ್ತಾರೆ, 80 ಕೋಟಿ ಜನಕ್ಕೆ ಅಕ್ಕಿ ಕೊಡ್ತಿದ್ದೀರಾ ಅಂದ್ರೆ ದೇಶ ಇನ್ನು ಬಡತನಕೆಲ್ಲಿದೆ ಅಂತಾನೆ ಹೇಳ್ತಾರೆ ಕಾಂಗ್ರೆಸ್ನವರು. ಈಗ ಜನಗಳು ಮೇಲ್ ಬಂದಿದ್ದಾರೆ. ಈಗ ರೇಷನ್ ಕಾರ್ಡ್ ಅಕ್ಕಿನ ನಿಲ್ಸಿದ್ರೆ ಜನ ವೋಟ್ ಹಾಕಲ್ಲ. ಕಾಂಗ್ರೆಸ್ನವರಿಗೆ ದೇಶ ಇನ್ನೂ ಬಡತನಕೆಲ್ಲಿದೆ ಅಂತ ಹೇಳ್ಕೊಳಕ್ ಅದೊಂದು ಅನುಕೂಲ. ಬಿಜೆಪಿಯವರಿಗೆ ಈಗ ಅದನ್ನ ಕ್ಯಾನ್ಸಲ್ ಮಾಡಿದ್ರೆ ಜನ ವೋಟ್ ಹಾಕಲ್ಲ ಅನ್ನೋದು, ಇದು ಗ್ಯಾರಂಟಿ ಏನು ಇದು ಮಾಡ್ಯಾರಲ್ಲ ಕರ್ನಾಟಕದವರು. ಸೇಮ್ ಅದೇ ಥಿಯರಿನೇ ಇದು. ನೀವು ನೆಕ್ಸ್ಟ್ ಬರುವಂತ ಗೌರ್ಮೆಂಟ್ ಬಿಜೆಪಿ ಬರ್ಬೇಕಂದ್ರೂ ಇವ್ರು 2000 ಕೊಡ್ತಿರೋದು ನಾನು 2500 ಮಾಡ್ತೀನಿ ಅಂದ್ರೆ ಜನ ವೋಟ್ ಹಾಕೋದು. ಈ ತರ ಬಿಟ್ಟಿ ಭಾಗಿಗಳನ್ನ ಕೊಟ್ಟು ಜನಗಳನ್ನ ಸೋಂಬೇರಿ ಮಾಡಿ ದೇಶನ ರಾಜ್ಯನ ಅಧೋಗತಿಗೆ ತಗೊಂಡು ಹೋಗ್ತಿರೋ ಅಂತ ಇವರು ಎಲ್ಲ ಕಡೆನೂ ಇದೇ ತರನೇ ಆಗ್ತಿರೋದು ಸರ್. ಎಸ್, ಥ್ಯಾಂಕ್ ಯು ಅವಿನಾಶ್ ಅವರ ನಮ್ಮ ಜೊತೆ ಮಾತಾಡೋದಕ್ಕೆ. ಈ ಕಾಳಸಂತೆಯಲ್ಲಿ ಅಕ್ಕಿ ಮಾರಾಟ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಈಗಾಗಲೇ ಅಧಿಕಾರಿಗಳು ಪತ್ರವನ್ನ ಬರೆದಿದ್ದಾರೆ. ಆದರೆ ಬರೆದಿರುವಂಥ ಪತ್ರಕ್ಕೆ ಯಾವುದೇ ರೀತಿಯ ಕ್ರಮ ಆಗಿಲ್ಲ. 3 ತಿಂಗಳಾಯಿತು ಪತ್ರ ಬರೆದು, ಇನ್ನೂ ಕೂಡ ಕ್ರಮ ಆಗಿಲ್ಲ. ಯಾಕೆ ಅಂತ ಬಿಜೆಪಿ ಶಾಸಕ ಸುನಿಲ್ ಕುಮಾರ್ ಕೂಡ ಪ್ರಶ್ನೆ ಮಾಡಿದ್ದಾರೆ. ತಪ್ಪು ಯಾರೇ ಮಾಡಿದ್ರು ಕೂಡ ಕ್ರಮ ಆಗಬೇಕು ಅನ್ನುವಂಥ ಒತ್ತಾಯವನ್ನ ಕೂಡ ಮಾಡಿದ್ದಾರೆ. ಸುನಿಲ್ ಕುಮಾರ್ ಅವರು ಆಕ್ಚುಲ್ ಆಗಿ ಏನು ಮಾತಾಡಿದ್ರು ಬನ್ನಿ ನೋಡ್ಕೊಂಬರೋಣ. ಇವತ್ತು ಕಾಳಸಂತೆಯಲ್ಲಿ ಅಕ್ಕಿ ಮಾರಾಟ ಯಾವ ರೀತಿ ಆಗಿದೆ ಅನ್ನುವಂಥದ್ದನ್ನು ಕಮಿಷನರು ಈಗಾಗಲೇ ಪತ್ರ ಮುಖೇನ ವರದಿಯನ್ನು ಕೊಟ್ಟಿದ್ದಾರೆ. ಕಮಿಷನರು ಸೆಕ್ರೆಟರಿ ಬರೆದಿರುವಂಥ ಪತ್ರಗಳನ್ನು ಕೆಳ ಹಂತದ ಅಧಿಕಾರಿಗಳು ನೋಡಲೇ ಇಲ್ಲ. ಇಂತಿಷ್ಟೇ ಅಕೌಂಟ್ಗಳಲ್ಲಿ ಅಕ್ರಮವಾಗಿ ಪಡಿತರ ವಿತರಣೆ ಆಗ್ತಾ ಇದೆ ಅನ್ನೋದನ್ನು ಸರ್ಕಾರಿ ದಾಖಲೆಗಳಲ್ಲಿ ಹೇಳಿದರೂ ಕೂಡ ಕ್ರಮಗಳನ್ನು ಇವತ್ತು ತೆಗೆದುಕೊಂಡಿಲ್ಲ. ಯಾವುದೋ ತನ್ನ ಕ್ಷೇತ್ರದಲ್ಲಿ ಆಗಿರೋದ್ರ ಬಗ್ಗೆ ನಾವೇನು ಅದನ್ನು ಸಮರ್ಥನೆ ಮಾಡ್ಕೊಳ್ಳೋದಿಲ್ಲ. ನಮ್ಗೆ ಅದ್ರ ಬಗ್ಗೆ ಪೂರ್ಣ ಮಾಹಿತಿಗಳು ಹೊರಗೆ ಬರಲಿ. ಇವತ್ತು ಕಾಳಸಂತೆಯಲ್ಲಿ ಅಕ್ಕಿ ಮಾರಾಟ ಯಾವ ರೀತಿ ಆಗಿದೆ ಅನ್ನುವಂಥದ್ದನ್ನು ಕಮಿಷನರು ಈಗಾಗಲೇ
ಪತ್ರ ಮುಖೇನ ವರದಿಯನ್ನು ಕೊಟ್ಟಿದ್ದಾರೆ. ಕಮಿಷನರ್ ಸೆಕ್ರೆಟರಿ ಬರೆದಿರುವಂಥ ಪತ್ರಗಳನ್ನು ಕೆಳ ಹಂತದ ಅಧಿಕಾರಿಗಳು ನೋಡಲೇ ಇಲ್ಲ. ಇಂತಿಷ್ಟೇ ಅಕೌಂಟ್ಗಳಲ್ಲಿ ಅಕ್ರಮವಾಗಿ ಪಡಿತರ ವಿತರಣೆ ಆಗ್ತಾ ಇದೆ ಅನ್ನೋದನ್ನು ಸರ್ಕಾರಿ ದಾಖಲೆಗಳಲ್ಲಿ ಹೇಳಿದ್ರು ಕೂಡ. ನಾಗೇಂದ್ರ ಅನ್ನೋರು ಕರೆ ಮಾಡಿದ್ದಾರೆ. ನಾಗೇಂದ್ರ ಅವರೇ ನಮಸ್ಕಾರ. ನಾಗೇಂದ್ರ ಅವರೇ, ಬಹುಶಃ ಸಂಪರ್ಕ ಸಾಧ್ಯ ಆಗಿಲ್ಲ, ಮತ್ತೆ ಕಾಲ್ ಮಾಡಿದರೆ ನಾವು ಮಾತಾಡೋಣ. ದಾವಣಗೆರೆಯಲ್ಲಿ ಅಕ್ರಮವಾಗಿ ಅನ್ನಭಾಗ್ಯ ಸಾಗಿಸುತ್ತಿದ್ದ ವಾಹನಗಳನ್ನು ಅಧಿಕಾರಿಗಳು ಜಪ್ತಿ ಮಾಡಿದ್ದಾರೆ. ವಿದ್ಯಾನಗರ ಪೊಲೀಸರು ಕಾರ್ಯಾಚರಣೆಯನ್ನು ಮಾಡಿದ್ದಾರೆ, ಅಕ್ಕಿಯನ್ನು ಸೀಸ್ ಮಾಡಿದ್ದಾರೆ. ಈ ಕುರಿತು ನಮ್ಮ ಪ್ರತಿನಿಧಿ ಅಲ್ಲಿಂದಲೇ ಒಂದು ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ಬನ್ನಿ ನೋಡೋಣ. ಇಲ್ಲಿ ದಾವಣಗೆರೆ ವಿದ್ಯಾನಗರ ಸ್ಟೇಷನ್ ಪೊಲೀಸರು ನಮಗೆ ಇವತ್ತು ಫೋನ್ ಮಾಡಿ ಇವತ್ತು ಬೆಳಗಿನ ಜಾವ ನೈಟ್ ಬೇಟಲ್ಲಿ ಅವರು ಸಿಬ್ಬಂದಿ ಇರಬೇಕಾದ್ರೆ ಅವರಿಗೆ ಒಂದು ಅಕ್ಕಿ ಲಾರಿ ಮಾಹಿತಿ ಬಂದು ಅದನ್ನು ಸೀಸ್ ಮಾಡಿ ಇಲ್ಲಿ ಸ್ಟೇಷನಿಗೆ ತಂದು ಇಟ್ಕೊಂಡಿದ್ದಾರೆ. ಅದು ಅಕ್ಕಿ ರಾಗಿ ಅಂತ ಮಾಹಿತಿ ಬಂದಿತ್ತು. ಅದಕ್ಕಾಗಿ ಅಕ್ಕಿ ಅಥವಾ ರಾಗಿ ನಮ್ಮದು ಪಡಿತರ ವ್ಯವಸ್ಥೆ ಇದೆ ಅಂತೇಳಿ ಅದನ್ನು ಬಂದು ನಮಗೆ ಪರಿಶೀಲನೆ ಮಾಡಿ ಮಾಹಿತಿ ಕೊಡ್ರಿ ಅಂತೇಳಿ ನನ್ನ ಇವತ್ತು ಆಫೀಸಿಂದ ಕರೆದ ಮೇರೆಗೆ ನಾನಿಲ್ಲಿ ಬಂದು ಅದನ್ನು ಪರಿಶೀಲನೆ ಮಾಡಿ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಅದು ನಮ್ಮ ಸಾರವರ್ಧಿತ ಅಕ್ಕಿ ಕಾಳುಗಳೆಲ್ಲ ನಮ್ಮ ಅಕ್ಕಿಯಲ್ಲಿ ಕಾಣೋದ್ರಿಂದ ಅದು ಪಡಿತರ ವ್ಯವಸ್ಥೆಯಲ್ಲಿ ವಿತರಿಸ್ತಕ್ಕಂಥ ಅಕ್ಕಿ ಅಂತ ನಾವು ಮೇಲ್ನೋಟಕ್ಕೆ ಅದನ್ನ ಐಡೆಂಟಿಫೈ ಮಾಡಿದ್ದೀವಿ. ಯಾಕಂದರೆ ಬೇರೆ ಎಲ್ಲೂ ಅದು ಆ ರೀತಿ ಫೋರ್ಟಿಫೈಡ್ ರೈಸನ್ನು ನಾವು ಹೊರಗಡೆ ಮಾರ್ಕೆಟಲ್ಲಿ ಸಿಗೋದಿಲ್ಲ. ಮತ್ತು ರಾಗಿ ಕೂಡ ನಾವೀಗ ಪಡಿತರ ವ್ಯವಸ್ಥೆಯಲ್ಲಿ ಕೊಡ್ತಾ ಇದ್ದೇವೆ. ಹಾಗಾಗಿ ಅದು ಪಡಿತರ ರಾಗಿ ಅಂತ ಹೇಳಿ ಎರಡನ್ನೂ ನಾವು ಐಡೆಂಟಿಫೈ ಮಾಡಿ ಅವರು ಇವರು ಹರಿಹರ ರೈಟ್. ಹಾಗೆ ಮಂಡ್ಯದಿಂದ ಸಂತೋಷ್ ಕರೆ ಮಾಡಿದ್ದಾರೆ. ಸಂತೋಷ್ ಅವರೇ ನಮಸ್ತೆ, ಏನು ಹೇಳ್ತೀರಿ? ಸರ್ಕಾರ ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ ಅನ್ನೋದು ಪ್ರಶ್ನೆ ಈಗ ಸದ್ಯಕ್ಕೆ. ಮೇಡಮ್, ಈಗ ಅನ್ನಭಾಗ್ಯ ಯೋಜನೆ ಮಾಡ್ತಾ ಇರೋದು ಬಡವರಿಗೆ ಅನುಕೂಲ ಆಗ್ಲಿ ಅಂತ. ಹೌದು. ಎಷ್ಟೋ ಸೊಸೈಟಿಗಳಲ್ಲಿ ಕೂಡ ಈ ಯಾರು ರೇಷನ್ ವಿತರಣೆ ಮಾಡ್ತಾರೆ ಅವರೇ ಪರ್ಚೇಸ್ ಮಾಡ್ತಕ್ಕಂತ ಉದಾಹರಣೆಗಳು ನಮ್ಮ ಮಂಡ್ಯದಲ್ಲಿ ಈಗ ತುಂಬಾ ಇದೆ. ಎಕ್ಸಾಕ್ಟ್ಲಿ ಅದೇ ಆಗ್ತಾ ಇರೋದು ಆಕ್ಚುಲ್ ಆಗಿ. ಒಂದು ನೇರವಾಗಿ ಹೇಳ್ಬೇಕಂದ್ರೆ ಇದಕ್ಕೆ ಆಹಾರ ಸಚಿವರು, ನಮ್ಮ ಮುಖ್ಯಮಂತ್ರಿಗಳು ಡೆಲ್ಲಿಲಿ ಹೋಗಿ ನೀಟ್ಗೆ ಅದಕ್ಕೆ ಸಪೋರ್ಟ್ ಮಾಡ್ತಾರೆ. ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ಉಳುಕುಗಳನ್ನ ತೊಳಿಲಿಕ್ಕೆ ಅವ್ರ ಕೈಲಿ ಆಗ್ತಿಲ್ಲ. ಫಸ್ಟ್ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಕರೆಕ್ಟಾಗಿ ಗಮನ ಹರಿಸಿ ಅದಕ್ಕೆ ಯಾರಾಗ್ಬೇಕು ತಲೆದಂಡ, ಸಚಿವರನ್ನು ಒಳಗೊಂಡಂತೆ ತಲೆದಂಡ ಮಾಡ್ಬೇಕು. ಇವ್ರ ಕೈಲಿ ಆಗ್ತದಾ? ಆಗಲ್ಲ. ಇವತ್ತು ಸಂಪುಟ ರಚನೆ ಮಾಡ್ಬೇಕು ಅಂತ ಇಡೀ ಯಾರು ಗೆದ್ದಿದಾರೆ 136 ಜನನೂ ಕೂಡ ಡೆಲ್ಲಿಲಿ ಹೋಗಿ ನನಗ್ ಬೇಕು. ಇವರು ಮಂತ್ರಿ ಆಗ್ಲಿಕ್ಕೆ ಎಲ್ರೂ ಕೂಡ ಗೆದ್ದಿರೋದಾ? ಮಂತ್ರಿ ಆಗ್ಲಿಕ್ಕೆ ಏನೋ ದುಡ್ಡು ಹೊಡಿಲಿಕ್ಕೆ ಬೇಕಾ ಇವ್ರಿಗೆ? ಇವ್ರು ಮಾಮೂಲಿ ಶಾಸಕರಾಗಿ ಕೆಲಸ ಮಾಡ್ತಕ್ಕಂಥ ಅರ್ಹತೆಗಳು ಇವ್ರಿಗಿಲ್ವಾ? ಸಚಿವರಾಗೋದು ದುಡ್ಡು ಹೊಡಿಲಿಕ್ಕೋಸ್ಕರ, ಇವ್ರಿಗೆ ಕೆಲಸ ಬೇಕಾ? ಇದಕ್ಕೆ ನೇರವಾದಂತಹ ಕಾರಣ ಆಹಾರ ಸಚಿವರು ಮುನಿಯಪ್ಪ ಅವರು ಇದಕ್ಕೆ ಆನ್ಸರ್ ಮಾಡಬೇಕು. ರೈಟ್, ಹೌದು ಸರ್. ಆಲ್ ರೈಟ್ ಸಂತೋಷ್ ಅವರೇ, ಥ್ಯಾಂಕ್ ಯು ಕರೆ ಮಾಡಿ ಮಾತಾಡಿದಕ್ಕೆ. ಮತ್ತೊಬ್ಬರು ಕಾಲರ್ ಇದ್ದಾರೆ, ಮೈಸೂರಿನಿಂದ ಬಸವಣ್ಣ ಅನ್ನೋರು. ನಮಸ್ಕಾರ ಬಸವಣ್ಣ ಅವರೇ. ಬಸವಣ್ಣ ಅವರೇ ನಮಸ್ಕಾರ. ಬಸವಣ್ಣ ಅವ್ರೆ, ಈಗ ಕೆಲವರು ಹೇಳ್ತಾ ಇದ್ದಾರೆ ರೇಷನ್ ಕಾರ್ಡ್ ಅಕ್ಕಿ ತಗೊಂಡು ಆ ನಂತರ ಅದನ್ನ ಮಾರಾಟ ಮಾಡ್ತಾರೆ ಅಂತ. ತಮ್ದು ರೇಷನ್ ಕಾರ್ಡ್ ಇದೆಯಾ? ನಮ್ಮ ಹತ್ರ APL ಇದೆ, ಕೊಡಲ್ಲ. ನಮ್ಮೂರಲ್ಲಿ 300 BPL ಕಾರ್ಡ್ ಇದೆ. ಅದನ್ನ ಉಪಯೋಗಿಸಿ ಅಕ್ಕಿ ತಗೊಂಡು ಎಲ್ಲ ಸೇಲ್ ಮಾಡವ್ರೆ ಸರ್. 90 ಸೇಲ್ ಮಾಡ್ತಾರೆ. ಅದು ಊಟ ಮಾಡೋದಿಲ್ವಾ? ಸೇಲ್ ಮಾಡ್ತೀವಿ. ಯಾರಿಗೂ ತೊಂದ್ರೆ ಇದೆ, ಬಡವ್ರು ಯಾರು ಇಲ್ಲ. ಎಲ್ಲ ಅನುಕೂಲ ಇರೋರೆ ತಗೊಂಡಿದ್ದಾರೆ. ಬರೀ 10% ಮಾತ್ರ ಅದು ಉಪಯೋಗಿಸ್ತಾ ಇರೋರು. ಹಂಗಾದ್ರೆ ಈಗ ಯಾರು ಬಡವರು ಅವ್ರಿಗೆ ಮಾತ್ರ ಅನ್ನಭಾಗ್ಯದ ಅಕ್ಕಿ ತಲುಪಬೇಕಲ್ವಾ? ಮಾಡ್ಬೇಕು. ಆ ತರ ಆದಾಗ ಇದನ್ನೆಲ್ಲ ಕಳ್ಸಂತ ಯಾವ್ದು ಬರಲ್ಲ. ಅವ್ರು ಯಾರು ಬಂದು ಯಾರು ಮನೆ ಹತ್ರ ಗೋರ್ಕೊಂಡು ಹೋಗಿ ಇವ್ರು ಸೇಲ್ ಮಾಡೋತಿ ಅವ್ರು ಬರ್ತಾ ಇರೋದು. ಮತ್ತೆ ಈ ದಲ್ಲಾಳಿಗಳ ಕತೆ ಹೆಂಗೆ ಅಂತ ಹೇಳಿ, ಬಡವರ ಹೊಟ್ಟೆ ತುಂಬಿಸೋ ಅಕ್ಕಿಯನ್ನ ಮಾರಾಟ ಮಾಡ್ತಾರಲ್ಲ ಬೇರೆ ಕಡೆ ಮಾಡ್ತಾರೆ. ಊರವರೇ ನಮ್ಮ ಹತ್ರ ಅಕ್ಕಿ ಬನ್ನಿ ತಗೊಂಡು ಹೋಗಿ ಅವ್ರೇನ್ ಬರಲ್ಲ. ಇಲ್ಲಿ ಬೇಡ ಮಾಡ್ತಿದ್ದಾಗಲೇ ನಾಳೆ ಅಕ್ಕಿ ಕೊಡ್ತಾನಕ್ಕಪ್ಪ ಬನ್ನಿ ಅಂತ ಇವ ಅಡ್ವಾನ್ಸ್ ಆಗಿ ಮಾಡ್ಬಿಡ್ತಾರ. ಓಹೋ, ಹಾಗಾಗ್ತಿದ್ಯಾ ನಿಮ್ಮೂರಲ್ಲಿ? ಹೌದೌದು. ಓಕೆ, ಥ್ಯಾಂಕ್ ಯು ಬಸವಣ್ಣ ಅವರೇ, ಥ್ಯಾಂಕ್ ಯು. ಆಲ್ ರೈಟ್. ಬಳ್ಳಾರಿಯಿಂದ ಅಂಬರೀಷಪ್ಪ ಕರೆ ಮಾಡಿದ್ದಾರೆ. ಅಂಬರೀಷಪ್ಪ ಅವರೇ ನಮಸ್ತೆ, ಏನು ಹೇಳ್ತೀರಿ? ನಮಸ್ಕಾರ ಮೇಡಮ್. ನಮಸ್ತೆ. ಅಕ್ಕಿ ತಲುಪ್ತಾ ಇದೆಯಾ? ಸರಿಯಾಗಿ ತಲುಪ್ತಾ ಇದೆಯಾ ಇಲ್ವಾ? ನಿಮ್ಮೂರಲ್ಲಿ ಏನು ಕತೆ? ಅಕ್ಕಿ ಸರಿಗೆ ಕೊಡ್ತಾ ಇದಾರೆ ಮೇಡಮ್. ಇಲ್ಲಿ ಕುರುಗೋಡು ತಾಲೂಕ್ನಾಗ ಇವ್ರು ಯಾರು ಈಗ ಫೋನ್ ಮಾಡಿ ಹೇಳಿದ್ರಲ್ಲ ಮೇಡಮ್, ಶ್ರೀಮಂತರು ಇದ್ದಾರ ಅವ್ರು ತಿಂಬಕ್ ಹಾಕಲ್ಲ ಅಂತ ಅಂದರು.
ಸರ್ಕಾರಕ್ಕೆ ಯಾಕೆ ನಷ್ಟ ಮಾಡ್ಬೇಕು, ಅದನ್ನ ಡಿಲೇಟ್ ಮಾಡಿಸ್ಬಿಟ್ರೆ ಆಯ್ತಲ್ಲ ಅವರು. ಅವ್ರು ಡಿಲೇಟ್ ಮಾಡಿಸಿ ಸರ್ಕಾರಕ್ಕೆ ಉಳಿತಾಯ ಮಾಡ್ಬೋದಲ್ಲ, ಅದನ್ನ ತಿಮ್ಮಕ್ ಹಾಕಲ್ಲ, ನಾವು ಸಾವುಕಾರ ಇದೀವಿ ಅಂತ ಅಕ್ಕಿ ತಿಮ್ಮಕ್ ಹಾಕಲ್ಲ ಅಂತಾರ. ನಮ್ಮ ರಾಜ್ಯದಾಗ ಎಷ್ಟು ಶ್ರೀಮಂತರು ಇದಾರೆ, ಎಷ್ಟು ಬಡವರು ಇದಾರೆ ಮೇಡಮ್. ಹೌದು. ಈಗ ಮಾತಾಡೋರು ಯಾರನ್ನ ಅದೇ ನ್ಯಾಯದಲ್ಲಿ ಹಂಗಾರೆ ಮಾತಾಡ್ತಿರ್ತಾರೆ ಮೇಡಮ್. ಅದನ್ನ ಅವ್ರ ಕಾಳು ಸಂಖ್ಯೆಯಲ್ಲಿ ಮಾರಕ್ ಬೇಕಲ್ಲ, ತಾವು ಸಮರ್ಥನೆ ಮಾಡ್ಕೋಬೇಕು. ಅದಕ್ಕಾಗಿ ಆ ತರ ಮಾಡ್ತಾರೆ ಮೇಡಮ್. ಇಲ್ಲಿ ಕುರುಗೋಡು ಸುತ್ತೆಲ್ಲ ರಾತ್ರಿ 12 ಗಂಟೆ 1 ಗಂಟೆಗೆ ಒಂದು ನ್ಯಾಯಬೆಲೆ ಅಂಗಡಿಯಲ್ಲಿ ಅಂತಾನೆ ತುಂಬ್ಕೊಂಡು ಹೋಗ್ತಾರೆ ಮೇಡಮ್. ಹಂಗಂತೀರಿ. ಆಲ್ ರೈಟ್ ಅಂಬರೀಷಪ್ಪ ಅವರೇ, ಧನ್ಯವಾದ ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡಿದಕ್ಕೆ. ಬಹುತೇಕ ಜನ ಹೇಳಿದ್ದು ಒಂದೇನೆ ಅಶ್ವಿನಿ. ಈಗ ನಮಗೆ ರೇಷನ್ ಕಾರ್ಡ್ ಇದೆ, ನಾವು ಅಕ್ಕಿ ತಗೊಳ್ತೀವಿ, ಬಡವರು ಅದನ್ನು ಊಟ ಮಾಡ್ತಾರೆ, ಹೊಟ್ಟೆ ತುಂಬಿದವರು ಅದನ್ನು ಮಾರಾಟ ಮಾಡ್ತಾರೆ ಅಂತ ಹೇಳ್ತಾರೆ. ದಲ್ಲಾಳಿಗಳದ್ದು ಒಂದು ಆ್ಯಂಗಲಿಂದ ನಾವು ಯೋಚನೆ ಮಾಡಿದರೆ, ಮತ್ತೊಂದು ಕಡೆಯಲ್ಲಿ ಅನ್ನಭಾಗ್ಯ ಅಕ್ಕಿ ತಲುಪುವಂಥ ಬಡವರು ಏನಿದ್ದಾರೆ ಅಥವಾ ಆತ ಏನಿದ್ದಾನೆ ಆತ ಅದನ್ನು ಮಾರಾಟ ಮಾಡ್ತಾನೆ ಅನ್ನೋದು. ಹಾಗಾಗಿ ಸರ್ಕಾರ ಈಗ ಚಿಂತನೆ ಮಾಡಬೇಕಾಗಿರೋದು ರೇಷನ್ ಕಾರ್ಡ್ ಅಥವಾ ಅನ್ನಭಾಗ್ಯ ಯಾರಿಗೆ ತಲುಪಬೇಕು, ಜೆನ್ಯೂನ್ ಯಾರಿದ್ದಾರೆ ಅಂಥವ್ರಿಗೆ ಮಾತ್ರ ತಲುಪಬೇಕು. ಹೊಟ್ಟೆ ತುಂಬಿದವ್ರಿಗೆ ಅಕ್ಕಿ ಕೊಟ್ಟರೆ ಅವ್ರು ಮಾರಾಟ ಮಾಡ್ತಾರೆ, ದಲ್ಲಾಳಿಗಳ ಬಳಿ ಏನವ್ರು ಹೋಗೋದಿಲ್ಲ, ಇವರೇ ಹೋಗ್ತಾರೆ ಅಂತೇಳಿ ಎಲ್ಲ ಹೇಳ್ತಾ ಇದ್ದಾರೆ. ಸರ್ಕಾರ ಇನ್ನಾದರೂ ಗಂಭೀರವಾಗಿ ಚಿಂತನೆ ಮಾಡಿ ಮಾನ್ಯ ಆಹಾರ ಸಚಿವರು ಮುಂದೆ ಯಾವ ಕ್ರಮ ಕೈಗೊಳ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ನೋಡುವ, ಇವತ್ತು ಇಡೀ ದಿನ ನಾವು ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕಲೆ ಹಾಕಿ ನಿಮ್ಮವರೆಗೂ ತಲುಪಿಸ್ತೀವಿ. ನೀವು ಕೂಡ ಅಭಿಪ್ರಾಯವನ್ನು ನಮಗೆ ತಿಳಿಸ್ಬೋದು. ಎಸ್, ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದರೂ ರುಚಿಕರ. MDH ಕಾಶ್ಮೀರಿ. ಸದ್ದಿಲ್ಲದ ಸಾಧಕರಿಗೆ ಸನ್ಮಾನ, ಬೆಳಕಾದ ಕೈಗಳಿಗೆ ಗೌರವದ ಪ್ರಣಾಮ. ನಮ್ಮ ನಡುವಿನ ನಿಜ ನಾಯಕರನ್ನು ಗುರುತಿಸಿ ಆಧರಿಸಿ ಸನ್ಮಾನಿಸುವ ಸುಸಂದರ್ಭ ಇದು. ಇದೇ ರಿಪಬ್ಲಿಕ್ ಕನ್ನಡದ ಚೊಚ್ಚಲ ರಿಯಲ್ ಹೀರೋಸ್ ಕಾರ್ಯಕ್ರಮ ನಾಳೆ ಬೆಳಿಗ್ಗೆ 10 ಗಂಟೆಯಿಂದ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಮಾತ್ರ. ಮುಂದಿನ ಸುದ್ದಿ ನೋಡೋಣ. ಕ್ಯಾಬಿನೆಟ್ ಸಭೆಯಲ್ಲಿ 14 ಸಚಿವರ ಹೆಸರು ಫೈನಲ್ ಆಗಿದೆ. ನಿನ್ನೆ ನಡೆದ ಮೀಟಿಂಗ್ 14 ಸಚಿವರ ಹೆಸರನ್ನು ಅಂತಿಮಗೊಳಿಸಿ ತೀರ್ಮಾನ ಮಾಡಿದ್ದಾರೆ. KC ವೇಣುಗೋಪಾಲ್ ಅವರ ಮನೆಯಲ್ಲಿ ಮೀಟಿಂಗ್ ನಡೆದಿತ್ತು. ರಾಜ್ಯ ನಾಯಕರ ಜೊತೆಯಲ್ಲಿ KC ವೇಣುಗೋಪಾಲ್, ಸುರ್ಜೇವಾಲಾ ಸಭೆ ಮಾಡಿದ್ದಾರೆ. ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ನಡೆದಿದ್ದ ಸಭೆಯಲ್ಲಿ 20 ಸ್ಥಾನಗಳು ಈಗ ಖಾಲಿ ಇದ್ದಾವೆ. ಅಂದರೆ 20 ಸ್ಥಾನಗಳನ್ನು ತುಂಬೋದಕ್ಕೆ ಅವಕಾಶ ಇದೆ. ಅದರಲ್ಲಿ 14 ಹೆಸರುಗಳಿಗೆ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ ಅನ್ನೋದು ಈ ಸದ್ಯಕ್ಕೆ ತಿಳಿದು ಬರ್ತಿರುವಂಥ ಮಾಹಿತಿ. ಆದರೆ ಯಾರ್ಯಾರು ಅನ್ನೋದು ಪಟ್ಟಿ ಕೊಟ್ಟಿದ್ದಾರೆ. 14 ಜನ ಮಾಡೋಣ ಅನ್ನುವ ಚರ್ಚೆ ಆಗಿದೆ, ತೀರ್ಮಾನ ಆಗಿದೆ. ಯಾರು ಏನು ಎತ್ತ ಅನ್ನೋದನ್ನು ಬಹುಶಃ ಇವತ್ತೊಂದು ಕ್ಲಾರಿಟಿ ಸಿಗ್ಬೋದು ಅಂತ ಅನಿಸುತ್ತೆ. ನಿರಂತರವಾಗಿ ರಾಜ್ಯದ ನಾಯಕರುಗಳು 2 ದಿನಗಳಿಂದ ದೆಹಲಿಯಲ್ಲೇ ಬಿಡುಬಿಟ್ಟು ಮಂತ್ರಿಮಂಡಲವನ್ನು ವಿಸ್ತರಣೆ ಮಾಡೋದಕ್ಕೆ ಕಸರತ್ತು ನಡೆಸ್ತಾ ಇದ್ದಾರೆ. ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಸಂಸತ್ ಅಧಿವೇಶನದಲ್ಲಿ ಬ್ಯುಸಿ ಇರುವ ಕಾರಣದಿಂದಾಗಿ ತಡವಾಗುತ್ತಿದೆ ಅನ್ನೋದು ಚರ್ಚೆ. ಆದರೆ ಅದರ ಹೊರತಾಗಿಯೂ ಕೂಡ ನಿನ್ನೆ ಮೀಟಿಂಗ್ ಮೇಲೆ ಮೀಟಿಂಗನ್ನು ಮಾಡಿ KC ವೇಣುಗೋಪಾಲ್ ಅವರ ಜೊತೆಲೆಲ್ಲ ಮೀಟಿಂಗ್ ಮಾಡಿ 14 ಜನರನ್ನು ಫೈನಲ್ ಮಾಡಿದ್ದಾರೆ ಅನ್ನೋದು ತಿಳಿದು ಬರ್ತಿರುವಂಥ ಮಾಹಿತಿ. ಇನ್ನು 6 ಶಾಸಕರ ಹೆಸರುಗಳಿಗೆ ಒಮ್ಮತ ಮೂಡಲಿಲ್ಲ. ಇಂದು ಸಂಜೆ ಮತ್ತೊಂದು ಹಂತದ ಫೈನಲ್ ಸಭೆ ಇದೆ. ಮಲ್ಲಿಕಾರ್ಜುನ್ ಖರ್ಗೆ ಮನೆಯಲ್ಲಿ ಸಭೆ ನಡೆಯುತ್ತೆ. ಈ ಸಭೆಯಲ್ಲಿ ಸುಮಾರು 20 ಸಚಿವರ ಪಟ್ಟಿ ಕೂಡ ಫೈನಲ್ ಆಗುತ್ತೆ. ಆದಷ್ಟು ಬೇಗ ಮಂತ್ರಿಮಂಡಲವನ್ನು ವಿಸ್ತರಣೆ ಮಾಡಬೇಕಾಗಿದೆ. 20 ಸ್ಥಾನಗಳನ್ನು ಕೂಡ ತುಂಬಬೇಕಾಗಿದೆ. ಇನ್ನು ಉಳಿದಿರೋದು 1 ವರ್ಷ ಮಾತ್ರ ಚುನಾವಣೆಗೆ. ಹೀಗಿರುವಾಗ ಸಾಮಾಜಿಕ ನ್ಯಾಯ ಹಾಗೆ ಹಿರಿತನದ ಆಧಾರದ ಮೇಲೆ ಜೊತೆಗೆ ಅನುಭವದ ಆಧಾರದ ಮೇಲೆ ಎಲ್ಲ ಲೆಕ್ಕಾಚಾರಗಳನ್ನು ಹಾಕಿ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. 14 ಜನರ ಪಟ್ಟಿ ಫೈನಲ್ ಆಗಿದೆ. 6 ಜನರದ್ದು ಇವತ್ತಾಗುತ್ತೆ. ಒಟ್ಟಾರೆ 20 ಭರ್ತಿ ಮಾಡ್ಕೊಂಡೆ ರಾಜ್ಯದ ನಾಯಕರು ವಾಪಸ್ ದೆಹಲಿಯಿಂದ ಬರ್ತಾರೆ ಅನ್ನೋ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ ಇವತ್ತು ಮಹತ್ವದ ಸಭೆ ಇದೆ. ಆ ಮಹತ್ವದ ಸಭೆಯಲ್ಲಿ ತೀರ್ಮಾನ ಮಾಡ್ತಾರೆ. ಒಟ್ಟಾರೆ ಏನಾಗುತ್ತೆ, ಈ ದೆಹಲಿಯ ಮೀಟ್ ಇದೆಯಲ್ಲ ಅಥವಾ ದೆಹಲಿ ಡೆವಲಪ್ಮೆಂಟ್ಸ್ನಲ್ಲಿ ಸದ್ಯ 20 ಖಾಲಿ ಇರುವಂತಹ ಸಚಿವ ಸ್ಥಾನಗಳನ್ನು ಯಾರ್ಯಾರಿಗೆ ಕೊಡ್ತಾರೆ ಅನ್ನೋದು ಈಗಿರುವಂಥ ಕುತೂಹಲ. ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆಯ ಮೀಟಿಂಗ್ ಆದ ನಂತರ ಒಂದು ಸಂಪೂರ್ಣ ಚಿತ್ರಣ ರಾಜ್ಯಕ್ಕೆ ತಿಳಿಯುವಂಥ ಸಾಧ್ಯತೆ ಇದೆ. ನಿನ್ನೆ KC ವೇಣುಗೋಪಾಲ್ ಅವರ ಜೊತೆಗೆ ಮಹತ್ವದ ಸಭೆಯನ್ನು ಮಾಡಿದರು. ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ AICC ಅಧ್ಯಕ್ಷರು. ಇತ್ತ ನಮ್ಮನ್ನು ಮಂತ್ರಿ ಮಾಡಿ ಅಂಥೇಳಿ ಕೆಲವರು ದೆಹಲಿಯಲ್ಲೇ ಬಿಡುಬಿಟ್ಟಿದ್ದಾರೆ. ಕೇಂದ್ರ ನಾಯಕರನ್ನು ಭೇಟಿಯಾಗ್ತಾ ಇದ್ದಾರೆ ಕೂಡ. ಹೈಕಮಾಂಡ್ ವರಿಷ್ಠರನ್ನ ಭೇಟಿಯಾಗಿ ಮನವಿ ಮಾಡ್ತಾ ಇದ್ದಾರೆ. ನಮ್ಮ ಅನುಭವಕ್ಕೆ ನೀವು ಮನ್ನಣೆ ಕೊಡಿ, ನಮ್ಮ ಹಿರಿತನ
ಸಮುದಾಯವಾರು ಇದೆಲ್ಲವನ್ನು ಪರಿಗಣಿಸಿ ನಮ್ಮನ್ನು ಮಂತ್ರಿ ಮಾಡಿ ಅಂತೇಳಿ ಕೇಳ್ತಾ ಇದ್ದಾರೆ. ಲಾಭಿಯೂ ಜೋರಾಗಿದೆ, ಜೊತೆಗೆ ಪ್ರಯತ್ನವೂ ಕೂಡ ಎಲ್ಲ ರೀತಿಯಲ್ಲೂ ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದೆಲ್ಲದರ ಹೊರತಾಗಿ ಹೈಕಮಾಂಡ್ ವರಿಷ್ಠರು ಯಾರನ್ನು ಮಂತ್ರಿ ಮಾಡ್ತಾರೆ ಅನ್ನೋದು ತಿಳಿದು ಬರಬೇಕಾಗಿದೆ. 14 ಜನರ ಲೀಸ್ಟನ್ನು ಫೈನಲ್ ಮಾಡಿದ್ದಾರೆ ಅನ್ನೋ ಮಾಹಿತಿ ಇದೆ. 6 ಜನರದ್ದು ಇವತ್ತು ಫೈನಲ್ ಆಗುತ್ತೆ. ಕಾಂಗ್ರೆಸ್ನಲ್ಲಿ ಸಚಿವ ಸಂಪುಟ ವಿಸ್ತರಣೆಯ ಸರ್ಕಸ್ ನಡೀತಾ ಇದೆ. ಒಂದು ರೀತಿಯಲ್ಲಿ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ನಿಂತಿದೆ ಅನ್ನುವಂಥ ನಿಟ್ಟಿನಲ್ಲಿ ಭಾಸವಾಗ್ತಾ ಇದೆ. ಹಾಗಾದ್ರೆ ಇವತ್ತೇ ಸಂಪುಟ ಪಟ್ಟಿ ಫೈನಲ್ ಆಗುತ್ತಾ? ನಿನ್ನೆ ದೆಹಲಿಯಲ್ಲಿ ವೇಣುಗೋಪಾಲ್ ಅವರ ಮನೆಯಲ್ಲಿ ಸಭೆಯನ್ನು ನಡೆಸಿದ್ರು. ಆ ಸಭೆಯಲ್ಲಿ ಸಿಎಂ ಡಿಕೆ ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷರಾದಂಥ ಬಿಕೆ ಹರಿಪ್ರಸಾದ್, ಸುರ್ಜೇವಾಲಾ ಇವರೆಲ್ಲರೂ ಕೂಡ ಭಾಗಿಯಾಗಿದ್ರು. ರಾಜ್ಯದ ನಾಯಕರ ಒಂದಷ್ಟು ಪಟ್ಟಿಗಳಿತ್ತಲ್ವಾ, ಆ ಎಲ್ಲ ಪಟ್ಟಿಯನ್ನು ಈಗಾಗಲೇ ಪಡೆದಿದೆ ಹೈಕಮಾಂಡ್. ಆದರೆ ಯಾವುದೇ ನಿರ್ಧಾರಕ್ಕೆ ಇನ್ನೂ ಕೂಡ ಬಂದಿಲ್ಲ ಅನ್ನುವಂಥ ಮಾಹಿತಿ ಇದೆ. ಕೇವಲ ಚರ್ಚೆಗಷ್ಟೇ ಸೀಮಿತ ಆಯಿತು. ರಾಹುಲ್ ಗಾಂಧಿ ಅವರ ಅನುಪಸ್ಥಿತಿಯಲ್ಲಿ ನಡೆದಂಥ ಮೀಟಿಂಗ್ ಅದು. ಇವತ್ತು ರಾಹುಲ್ ಗಾಂಧಿ ಅವರು ಇರ್ತಾರೆ ಅನ್ನುವಂಥ ಮಾಹಿತಿ. ಹಾಗಾಗಿ ಅವರ ಮುಂದೆ ಮತ್ತೊಮ್ಮೆ ಚರ್ಚೆ ಆಗುತ್ತೆ. ನಿನ್ನೆ ಚರ್ಚೆಗಷ್ಟೇ ಸೀಮಿತ, ಫೈನಲ್ ಆಗಿಲ್ಲ ಅನ್ನುವಂಥ ಮಾಹಿತಿ ಇದೆ. 20 ಹೆಸರಲ್ಲಿ ಒಂದಷ್ಟೇ ಹೆಸರುಗಳು ಫೈನಲ್ ಅನ್ನುವಂಥ ಹಂತಕ್ಕೆ ಬಂದರೂ ಕೂಡ ಅಂತಿಮವಾಗಿ ಪಟ್ಟಿ ಸಿದ್ಧ ಆಗಿಲ್ಲ. ಇವತ್ತು ಅಂತಿಮ ಪಟ್ಟಿ ಬಿಡುಗಡೆ ಆದರೂ ಆಗಬಹುದು ಅನ್ನುವಂಥ ಒಂದಷ್ಟು ಮಾಹಿತಿಗಳಿದೆ. ಇವತ್ತು ಮತ್ತೆ ದೆಹಲಿಯಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್. ಸಂಜೆ 4:30ಕ್ಕೆ ಖರ್ಗೆ ನಿವಾಸದಲ್ಲಿ ಸಭೆ. ಈ ಸಭೆಯಲ್ಲಿ ರಾಹುಲ್ ಗಾಂಧಿ ಕೂಡ ಭಾಗಿಯಾಗುವಂಥ ಸಾಧ್ಯತೆ ಇದೆ. ಅಂತಿಮ ಹಂತದ ಸಭೆ ನಡೆಸಿ ಇವತ್ತು ಸಂಜೆಯ ಪಟ್ಟಿ ಫೈನಲ್ ಮಾಡ್ತಾರೆ. ಯಾವೆಲ್ಲ ಶಾಸಕರಿಗೆ ಹಾಗಾದ್ರೆ ಹೈಕಮಾಂಡ್ ನಾಯಕರು ಮಣೆ ಹಾಕ್ತಾರೆ ಅನ್ನುವಂಥ ಒಂದಷ್ಟು ಪ್ರಶ್ನೆ ಈಗ ಇರೋದು. ಹೈಕಮಾಂಡ್ ಬಳಿ ಒಂದು ಪಟ್ಟಿ ಇದೆಯಂತೆ. ಆ ಪಟ್ಟಿ ಪ್ರಕಾರ ಅಂದರೆ ಈಗಾಗಲೇ ರಾಜ್ಯದ ನಾಯಕರು 3 ಪ್ರತ್ಯೇಕ ಪಟ್ಟಿಗಳನ್ನು ತಗೊಂಡು ಹೋಗಿದ್ರು ಕೂಡ ಹೈಕಮಾಂಡ್ ಬಳಿ ಇರುವಂಥ ಒಂದಷ್ಟು ವರದಿಯನ್ನು ತರಿಸ್ಕೊಂಡಿರುವಂಥ ಆ ಪಟ್ಟಿ ಇದೆಯಲ್ಲ, ಆ ಪಟ್ಟಿಯ ಜೊತೆ ಯಾವುದು ಮ್ಯಾಚ್ ಆಗುತ್ತೆ, ಆ ಹೆಸರುಗಳನ್ನು ಫೈನಲ್ ಮಾಡುವಂಥ ನಿಟ್ಟಿನಲ್ಲಿ ಚಿಂತನೆಗಳು ನಡೆದಿದೆ ಅನ್ನುವಂಥ ಮಾಹಿತಿ. ಇವತ್ತಿನ ಸಭೆ ಇದೆಯಲ್ಲ, ಇದು ಬಹಳ ಮಹತ್ವಪೂರ್ಣ. ಹಾಗಾಗಿ ಇವತ್ತಿನ ಸಭೆಯಲ್ಲಿ ಎಲ್ಲವೂ ಕೂಡ ಫೈನಲ್ ಆಗಬಹುದು ಅನ್ನುವಂಥ ಮಾಹಿತಿ ಈಗ ಸದ್ಯಕ್ಕಿದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಭಿಷೇಕ್, ಇವತ್ತೇ ಎಲ್ಲವೂ ಕೂಡ ಫೈನಲ್ ಆಗಬಹುದು ಅನ್ನುವಂಥ ಮಾಹಿತಿ ಇದೆ. ನಿನ್ನೆ ರಾಹುಲ್ ಗಾಂಧಿ ಇದ್ದಿದ್ರೆ ಬಹುಶಃ ಫೈನಲ್ ಆಗ್ತಿತ್ತೇನೋ, ಹಾಗಾದ್ರೆ ಇವತ್ತೇ ಕ್ಲೈಮ್ಯಾಕ್ಸ್ ಅಂತ ಹೇಳ್ಬೋದಾ? ಡೀಟೇಲ್ಸ್ ಏನಿದೆ? ಇದು ಬಹುತೇಕ ಫೈನಲ್ ಆಗಿದೆ. ಆದರೆ ರಾಜ್ಯದ ನಾಯಕರು ಕೊಡಬೇಕಾಗಿರುವಂತಹ ಪಟ್ಟಿಯನ್ನ ಹೈಕಮಾಂಡ್ ಇಲ್ಲಿವರೆಗೂ ಒಪ್ಪಿಲ್ಲ ಅನ್ನೋದನ್ನ ನಾವು ಬೇರೆ ದಾರಿಯಲ್ಲಿ ನೋಡ್ಬೇಕಾಗಿರುವಂತದ್ದು. ಕಾರಣ ಏನು ಅಂದ್ರೆ, ಈ ಹಿಂದೆ ರಾಹುಲ್ ಗಾಂಧಿರವರು ಒಂದು ಸೂಕ್ಷ್ಮ ಸಂದೇಶವನ್ನ ಕೊಟ್ಟಿದ್ರು, ಯುವಕರಿಗೆ ಆದ್ಯತೆಯನ್ನ ಕೊಡಬೇಕು, ಯಾವುದೇ ಕಾರಣಕ್ಕೂ ಕೂಡ ಯುವಕರು ಹೆಚ್ಚಿಲ್ಲದಂತ ಸಂಪುಟವನ್ನ ಮಾಡೋದು ಬೇಡ. ಇಲ್ಲಿಗೆ ಯುವಕರು ಯಾರು ಅನ್ನೋ ಒಂದು ಲೆಕ್ಕಾಚಾರವನ್ನ ಹಾಕೋದ್ರಲ್ಲಿ ರಾಜ್ಯದ ನಾಯಕರು ಏನಾದ್ರು ಹಿಂದೆಟ್ ಹಾಕ್ತಿದ್ದಾರಂತ. ಯಾಕಂದ್ರೆ ಒಂದಿಷ್ಟು ಜನ ರಾಜ್ಯದ ನಾಯಕರನ್ನ ಮಾತನಾಡಿಸೋ ಸಂದರ್ಭದಲ್ಲಿ 55-60 ವರ್ಷಕ್ಕಿಂತ ಕೆಳಪಟ್ಟವರು ಯುವಕರು ಅನ್ನೋ ಒಂದು ಮಾತನ್ನ ಹೇಳಿದ್ರು. ಅಲ್ಲಿಗೆ ರಾಹುಲ್ ಗಾಂಧಿರವರ ಮಾತಿನ ಅನ್ವಯ 40-50 ವರ್ಷದ ಒಳಗಿರುವಂತ ಶಾಸಕರನ್ನ, ಹೊಸ ಮುಖಗಳನ್ನ ಸಚಿವರನ್ನಾಗಿ ಮಾಡಬೇಕು ಅಂತ. ಈ ರೀತಿ ಹೇಳಿದ ಮೇಲೂ ಕೂಡ 2-3 ಬಾರಿ ಪಟ್ಟಿಯನ್ನ ಸಲ್ಲಿಕೆ ಮಾಡಲಾಗಿದೆ. 3 ಪ್ರತ್ಯೇಕ ಪಟ್ಟಿಗಳು, ಬಿಕೆ ಹರಿಪ್ರಸಾದ್ ಅವರದು, ಸಿದ್ದರಾಮಯ್ಯನವ್ರದ್ದು, ಡಿಕೆ ಶಿವಕುಮಾರ್ ಅವರದು. ಈ 3 ಪಟ್ಟಿಗಳಲ್ಲಿ ಹೈಕಮಾಂಡ್ ಸೂಚನೆ ನೀಡಿದಂತ ಮಾನದಂಡಗಳನ್ನ ಅನುಸರಿಸದೆ ಹೆಸರುಗಳನ್ನ ನೀಡಲಾಗಿದ್ರಿಂದ ಇದನ್ನ ಇಲ್ಲಿವರೆಗೂ ಸಂಪುಟ ವಿಸ್ತರಣೆಯನ್ನ ಮುಂದೂಡಿಕೆ ಮಾಡ್ಕೊಂಡು ಬರಲಾಗಿತ್ತು. ಈಗ ಬಹುತೇಕ ಪಟ್ಟಿ ಅಂತ್ಯವಾಗಿದೆ ಅಥವಾ ಅಂತಿಮವಾಗಿದೆ ಅಂತ ಹೇಳ್ತಿರುವಂತದ್ದು. ಸುಮಾರು 20 ಜನ ಸಚಿವರು ಏನು ಪ್ರಮಾಣ ವಚನ ಸ್ವೀಕಾರ ಮಾಡೋರಿದ್ದಾರೆ, 2 ಪ್ಯಾಟರ್ನ್ ಅಂದ್ರೆ 12 ಹೊಸಬರಿಗೆ 8 ಹಿರಿಯರಿಗೆ, ಅಥವಾ 14 ಹೊಸಬರಿಗೆ 6 ಹಿರಿಯರಿಗೆ ಅವಕಾಶವನ್ನ ಕೊಡಬೇಕು ಅಂತ ಒಂದು ಮಾನದಂಡವನ್ನ ಈಗ ಮೌಖಿಕವಾಗಿ ತಿಳಿಸಲಾಗಿತ್ತು. ಈ ಪಟ್ಟಿಯಲ್ಲಿ ಸುಮಾರು 12-14 ಜನ ಹೊಸಬರಿಗೆ ಅವಕಾಶವನ್ನ ಕೊಡಬೇಕು. ಈ ಹೆಸರುಗಳು ಫೈನಲ್ ಆಗಿದೆ. ಹಿರಿಯರಿಗೆ ಯಾರು ಕೊಡಬೇಕು ಅನ್ನೋದು ಇನ್ನ ಫೈನಲ್ ಆಗಬೇಕಿದೆ. ಈ ಕಾರಣದಿಂದ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದಲ್ಲಿ ಇವತ್ತು ಮಧ್ಯಾಹ್ನ 4:30 ನಂತರ ರಾಹುಲ್ ಗಾಂಧಿರವರು ಇದ್ರೂ ಪರವಾಗಿಲ್ಲ, ಇಲ್ಲದೆ ಹೋದ್ರೂ ಪರವಾಗಿಲ್ಲ, ಅವರು ಕೊಟ್ಟಂತ ಸೂಚನೆಯನ್ನ ಪಾಲಿಸಿ ಪಟ್ಟಿಯನ್ನ ಸಿದ್ಧಪಡಿಸಬೇಕು ಅನ್ನೋದು ಈಗ ರಾಜ್ಯದ ನಾಯಕರು ಪ್ಲಸ್ ಹೈಕಮಾಂಡ್ ಇಬ್ರು ತೀರ್ಮಾನಕ್ಕೆ ಬಂದು ಒಂದಿಷ್ಟು ಫೈನಲ್ ಹೆಸರುಗಳನ್ನ ಇವತ್ತು ಪಟ್ಟಿ ಮಾಡಬೇಕಾಗಿರುವಂತದ್ದು. ಇಷ್ಟು ಒಂದ್ ಕಡೆಗೆ ಆಯ್ತು ಅಂದ್ರೆ, ಈ ರೀತಿ ಯಾವ ಶಾಸಕರನ್ನ ಸಚಿವರನ್ನಾಗಿ ಮಾಡಬೇಕು ಅಂತ ರಾಹುಲ್ ಗಾಂಧಿರವರ ಒಂದು ಆಂತರಿಕ ತಂಡ ಈಗಾಗಲೇ ರಾಜ್ಯದಲ್ಲಿ ಇರುವಂತ ನಾಯಕರ ಹೆಸರುಗಳನ್ನ ಪಟ್ಟಿ ಮಾಡಿ ರಾಹುಲ್ ಗಾಂಧಿರವರಿಗೆ ಸಲ್ಲಿಕೆ ಮಾಡಿದೆ. ಅವರು ಒಂದು ಪಟ್ಟಿಯನ್ನ ಸಿದ್ಧಪಡಿಸಿದ್ದಾರೆ. ಅವರಿನ ಚೌಕಟ್ಟಿನಲ್ಲಿ ಒಂದು ಪಟ್ಟಿಯನ್ನ ಸಿದ್ಧಪಡಿಸಿ ಈ ಹೆಸರುಗಳು ಲಿಸ್ಟ್ ಅಲ್ಲಿ ಇದ್ರೆ ಮಾತ್ರ ಸಂಪುಟ ವಿಸ್ತರಣೆ ಆಗುತ್ತೆ ಅನ್ನೋದನ್ನ ಮೆಂಟಲಿ ರಾಹುಲ್ ಗಾಂಧಿರವರು ಹೈಕಮಾಂಡ್ ಫಿಕ್ಸ್ ಆಗಿದ್ದಾರೆ. ಅವರ ವೇವ್ ಲೆಂತ್ಗೆ ರಾಜ್ಯದ ನಾಯಕರು ಬರೋವರೆಗೂ ಕೂಡ ಸಂಪುಟ ವಿಸ್ತರಣೆ ಮಾಡೋದು
ಜಸ್ಟ್ ಹೋಲ್ಡ್ ಅಭಿಷೇಕ್. ದೆಹಲಿಗೆ ಹಾರಿದ ಮಾಜಿ ಸಚಿವ ಜಮೀರ್ ಅವರು ನನ್ನನ್ನು ಮಂತ್ರಿ ಮಾಡೋದಿಲ್ಲ, ನನಗೇನು ಬೇಜಾರಿಲ್ಲ ಅಂತೇಳಿ ದೆಹಲಿಗೆ ಹಾರಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆ ಪಟ್ಟಿ ಫೈನಲ್ ಹಿನ್ನೆಲೆಯಲ್ಲಿ ಜಮೀರ್ ಅಹಮದ್ ಖಾನ್ ದೆಹಲಿಗೆ ಹಾರಿದ್ದಾರೆ. ಹೈಕಮಾಂಡ್ ಬುಲಾವ್ ಮೇರೆಗೆ ದೆಹಲಿಗೆ ದೌಡಾಯಿಸಿದ್ದಾರೆ. ಜಮೀರ್ ಅಹಮದ್ ಖಾನ್ ಕೆಂಪೇಗೌಡ ಏರ್ಪೋರ್ಟ್ನಿಂದ ದೆಹಲಿಗೆ ಪ್ರಯಾಣ ಮಾಡಿದ್ದಾರೆ. ಜಮೀರ್ ಅಹಮದ್ ಖಾನ್ ಅವರು ಬಹುಶಃ ದಾವಣಗೆರೆ ಚುನಾವಣೆ ಆ ಸಂದರ್ಭದಲ್ಲಿ ಅವರದೊಂದು ಆಡಿಯೋ, ಈ ಆಡಿಯೋದಿಂದಲೇ ನನಗೆ ಮೈನಸ್ ಆಯಿತು, ನನ್ನನ್ನು ಮೊದಲ ಲಿಸ್ಟ್ನಲ್ಲಿ ಪರಿಗಣಿಸಿಲ್ಲ ಅನ್ನೋದು ಅವ್ರಿಗೆ ಬೇಸರ ಆಯಿತು. ಈಗ ಅವರನ್ನು ಮತ್ತೆ ಮಂತ್ರಿ ಮಾಡುವಂಥ ಒಂದು ಸೂಕ್ಷ್ಮತೆ ಅವರಿಗೆ ತಿಳಿದ ಹಿನ್ನೆಲೆಯಲ್ಲಿ ಅವರು ದೆಹಲಿಗೆ ಹಾರಿದ್ರಾ ಅನ್ನೋದು ಪ್ರಶ್ನೆ. ಜಮೀರ್ ಅಹಮದ್ ಖಾನ್ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾಗ ಸಚಿವರಾಗಿದ್ದ ಜಮೀರ್ ಅಹಮದ್ ಖಾನ್ ಈಗ ಮಂತ್ರಿ ಆಗಬೇಕು ಅಂಥೇಳಿ ಕನಸು ಕಾಣ್ತಾ ಇದ್ದಾರೆ. ಏನೇನು ಪ್ರಯತ್ನ ಮಾಡಬೇಕು ಎಲ್ಲ ಮಾಡಿದ್ದಾರೆ, ಆದರೆ ಆಗೋದಿಲ್ಲ ಅನ್ನೋದು ಅವ್ರ ಮನಸ್ಸಿಗೆ ಬಂದಂಗಿತ್ತು ನಿನ್ನೆ ಮಾತಾಡಿದಾಗ. ಆದರೆ ಇವತ್ತು ದೆಹಲಿಗೆ ಹೋಗಿದ್ದಾರೆ ಅನ್ನೋ ಮಾಹಿತಿ ಇದೆ. ದೆಹಲಿಯಲ್ಲಿ ವರಿಷ್ಠರನ್ನ ಭೇಟಿಯಾಗಿ ಬಹುಶಃ ನನ್ನನ್ನು ಮಂತ್ರಿ ಮಾಡಿ ಅಂಥೇಳಿ ಕೇಳ್ಬೋದು. ಆಲ್ರೆಡಿ ಕೇಳಿದ್ದಾರೆ ಕೂಡ. ಅಭಿಷೇಕ್ ಇದ್ದಾರೆ ಅಗೈನ್ ನೇರ ಸಂಪರ್ಕದಲ್ಲಿ. ಅಭಿಷೇಕ್, ಜಮೀರ್ ಅಹಮದ್ ಖಾನ್ ಅವರಿಗೆ ಪಾಪ ಭ್ರಮ ನಿರಸನ ಆದಂಗಿತ್ತು ನಿನ್ನೆ ಅವ್ರು ಮಾತಾಡಿದ್ದೆಲ್ಲ ನೋಡ್ತಾ ಇದ್ರೆ. ಎಲ್ಲೋ ನನಗೆ ಅನ್ಯಾಯ ಆಗ್ತಿದೆ ಅನ್ನೋದು ಅವ್ರ ಮನಸ್ಸಲ್ಲಿತ್ತು ಅಂತ ಅನಿಸುತ್ತೆ. ಈಗ ಡೆಲ್ಲಿಗೆ ಹೊರಟಿದ್ದಾರೆ ಅನ್ನೋ ಮಾಹಿತಿ ಇದೆ. ಏನಾದರೂ ಪಾಸಿಬಲ್ ಇದೆಯಾ ಜಮೀರ್ ಅಹಮದ್ ಖಾನ್ ಅವರನ್ನು ಈ 14 ಜನ ಆ ಲೀಸ್ಟ್ನಲ್ಲೋ ಅಥವಾ ಈ 6 ಜನ ಇವತ್ತೇನು ಡಿಸೈಡ್ ಆಗುತ್ತಲ್ಲ ಮತ್ತೊಂದು ಲಿಸ್ಟಲ್ಲಿ ಏನಾದರೂ ಹೆಸರು ಸೂಚಿಸ್ತಾರಾ? ಹೇಗೆ, ಏನು ಕತೆ, ಎಷ್ಟು ಪಾಸಿಬಲ್ ಇದೆ ಜಮೀರ್ ಅಹಮದ್ ಖಾನ್ ಅವ್ರದ್ದು? ಅಭಿಷೇಕ್, ಮಾಜಿ ಸಚಿವ ಜಮೀರ್ ಅಹಮದ್ ಖಾನ್ ದೆಹಲಿಗೆ ಹಾರಿರೋದ್ರಲ್ಲಿ ಖಂಡಿತ ತಪ್ಪಿಲ್ಲ. ಕಾರಣ ಹೈಕಮಾಂಡ್ ಮುಂದೆ ತಮ್ಮ ಹಕ್ಕೊತ್ತಾಯವನ್ನು ಮಾಡ್ತಾರೆ. ನಾನು ಸರ್ಕಾರದ ವಿರುದ್ಧ ಕೆಲಸ ಮಾಡಿಲ್ಲ, ಹೈಕಮಾಂಡ್ಗೆ ಇಲ್ಲಿವರೆಗೂ ಸಹಾಯ ಮಾಡಿದ್ದೀನಿ. ಸಹಾಯ ಅನ್ನೋದಕ್ಕಿಂತ ಹೆಚ್ಚಾಗಿ ಹೈಕಮಾಂಡ್ ಕೊಟ್ಟಂತ ಸೂಚನೆಗಳನ್ನು ನಾನು ನಿಬಂಧನೆಗಳನ್ನು ಪಾಲಿಸಿದ್ದೇನೆ. ಯಾವುದೋ ಒಂದು ಉಪಚುನಾವಣೆಯ ವಿಚಾರದಲ್ಲಿ ನನ್ನ ಹೆಸರನ್ನ ತಳಕು ಹಾಕಿ ನಾನು ಮಾಡದೇ ಇರುವಂತ ತಪ್ಪನ್ನ ನನ್ನ ವಿರುದ್ಧ ಹೋಲಿಸಲಾಗಿದೆ ಅಥವಾ ಹೊರಿಸಲಾಗಿದೆ ಅನ್ನೋ ಒಂದು ಸಬ್ಮಿಷನ್ ಅನ್ನ ಹೈಕಮಾಂಡ್ ಮುಂದೆ ಮಾಡ್ತಾರೆ ಹೊರತು ಇಲ್ಲಿ ಸಿದ್ದರಾಮಯ್ಯನವರು ಒಂದಿಷ್ಟು ಕಾಲ ಜಮೀರ್ ಅಹಮದ್ ಖಾನ್ ಅವರ ವಿರುದ್ಧ ಬೇಸರವನ್ನ ವ್ಯಕ್ತಪಡಿಸಿದ್ದನ್ನು ನಾವು ಅನೇಕ ವಿಡಿಯೋಗಳಲ್ಲಿ ನೋಡಿದ್ದೇವೆ. ಯಾವುದೇ ಕಾರಣಕ್ಕೂ ಪಕ್ಷದ ವಿರೋಧ ಚಟುವಟಿಕೆಯನ್ನು ಮಾಡಿದಂಥವ್ರಿಗೆ ಯಾಕೆ ಅವಕಾಶವನ್ನ ಕೊಡಬೇಕು ಅನ್ನೋ ಧಾಟಿಯಲ್ಲಿ ಮಾತನಾಡಿರೋದನ್ನ ನೋಡಿದ್ದೇವೆ. ಇಲ್ಲಿಗೆ ಒಂದು ತಪ್ಪಿನಿಂದ ಪೂರ್ಣ ಪ್ರಮಾಣದಲ್ಲಿ ಇಲ್ಲಿವರೆಗೂ ಪಕ್ಷಕ್ಕೆ ಮಾಡಿಕೊಂಡು ಬಂದಂತ ಕೆಲಸವನ್ನ ಬದಿಗಿರಿಸ್ತಾರ ಅಥವಾ ಆಯ್ತು ಒಂದು ಚಾನ್ಸ್ ಅನ್ನ ಕೊಡೋಣ, ಇಲ್ಲಿವರೆಗೂ ಯಾವ ತಪ್ಪು ಆಗಿರ್ಲಿಲ್ಲ, ಒಂದು ವಿಚಾರಕ್ಕೆ ಮಾತ್ರ ತಪ್ಪಾಗಿದೆ, ಇದನ್ನ ನಾವು ಪರಿಗಣಿಸಿ ಅವ್ರಿಗೆ ಅವಕಾಶವನ್ನ ಕೊಡಬೇಕು ಅಂತ ಹೈಕಮಾಂಡ್ ನೋಡ್ತಾರ ಅನ್ನೋದು ಪ್ರಶ್ನೆ ಆಗಿರುವಂತದ್ದು. ಇದ್ರ ಜೊತೆಗೆ ಜಮೀರ್ ಅಹಮದ್ ಖಾನ್ ರವ್ರನ್ನ ಕುರ್ಚಿಯಿಂದ ಇಳಿಸಬೇಕು ಅಂತ ಅವರದ್ದೇ ಸಮುದಾಯದ ನಾಯಕರು ಇವತ್ತಿಗೂ ಪೈಪೋಟಿಯಲ್ಲಿದ್ರು. ಇಲ್ಲಿರುವಂತ ಪ್ರಮುಖ 3 ಹೆಸರುಗಳು, 1 ಜಮೀರ್ ಅಹಮದ್ ಖಾನ್, 2 ರಿಜ್ವಾನ್ ಅರ್ಷದ್, 3 ಹ್ಯಾರಿಸ್ ರವರು. ಈ 3 ಜನ ಮುಸಲ್ಮಾನ ಸಮುದಾಯದಿಂದ ಬಂದಿರೋರಾಗಿರೋದ್ರಿಂದ ಜಮೀರ್ ಅವ್ರಿಗೆ ಈಗಾಗಲೇ ಅವಕಾಶ ಸಿಕ್ಕಿದೆ. ಹ್ಯಾರಿಸ್ ಅವ್ರಿಗೆ ಕೂಡ ರಿಜ್ವಾನ್ ಅವ್ರಿಗೂ ಕೂಡ ಅವಕಾಶ ಸಿಕ್ಕಿಲ್ಲ. ಈ ಹಿನ್ನೆಲೆ ಇವರಿಬ್ಬರ ಹೆಸರುಗಳನ್ನ ಫೈನಲ್ ಮಾಡಿ ಅಂತ DK ಶಿವಕುಮಾರ್ ಅವರು ಕೂಡ ಬ್ಯಾಟ್ ಬೀಸಬಹುದು, BK ಹರಿಪ್ರಸಾದ್ ಅವರು ಬ್ಯಾಟ್ ಬೀಸಬಹುದು, ಸಿದ್ದರಾಮಯ್ಯನವರು ಬ್ಯಾಟ್ ಬೀಸೋದು. ಹೈಕಮಾಂಡ್ ಯಾವ ವಿಚಾರವನ್ನ ಯಾವ ಲೆಕ್ಕಾಚಾರವನ್ನ ಹಾಕಿ ಯಾರಿಗೆ ಅವಕಾಶ ಕೊಡುತ್ತೆ ಅನ್ನೋದು ಈಗ ಹೈಕಮಾಂಡ್ಗೆ ಬಿಟ್ಟಂತ ಅಸ್ತ್ರ ಆಗಿರೋದ್ರಿಂದ ಜಮೀರ್ ಅಹಮದ್ ಖಾನ್ ಅವರು ಹೋಗಿ ರಿಕ್ವೆಸ್ಟ್ ಮಾಡೋದ್ರಲ್ಲಂತೂ ತಪ್ಪಿಲ್ಲ. ಅವರು ಸಾಮಾನ್ಯವಾಗಿ ಆಡುಭಾಷೆಯಲ್ಲಿ ಹೇಳಿದಂತೆ ಒಂದು ಕುರ್ಚಿಯ ಮೇಲೆ ಖರ್ಚಿ ಫಾಸ್ದಂತೆ ನಾನು ಇಲ್ಲಿವರೆಗೂ ಮಿನಿಸ್ಟರ್ ಕೆಲಸ ಮಾಡಿದ್ದೀನಿ, ನನಗೂ ಕೂಡ ಒಂದು ಅವಕಾಶ ಕೊಡಿ, ಆಗಿರುವಂತ ತಪ್ಪನ್ನ ಮನ್ನಿಸಿ ನಂಗೆ ಅವಕಾಶ ಕೊಡಿ ಅಂತ ಕೇಳೋದ್ರಲ್ಲಿ ತಪ್ಪಿಲ್ಲ. ಆದ್ರೆ ಅವರ ಹೆಸರು ಕೂಡ ಪಟ್ಟಿಯಲ್ಲಿ ಇದೆ. ಈ ಪಟ್ಟಿಯನ್ನ ಹೈಕಮಾಂಡ್ ತಿರಸ್ಕಾರ ಮಾಡುತ್ತಾ ಸ್ವೀಕಾರ ಮಾಡುತ್ತಾ ಅನ್ನೊಂದು ಪ್ರಶ್ನೆಗೆ ಇವತ್ತು ಬಹುತೇಕ ರಾತ್ರಿಯ ಒಳಗಡೆ ಒಂದು ಅಧಿಕೃತ ಮಾಹಿತಿ ಹೊರ ಬರಬಹುದು. ಅಥವಾ ಇವತ್ತಿನ ಸಭೆ ಕೂಡ ವಿಫಲ ಆಯ್ತು ಅಂದ್ರೆ ಪ್ರಾಬಬ್ಲಿ ಈ ಒಂದು ಮೀಟಿಂಗ್ ನಾಳೆಗೂ ಕೂಡ ಮುಂದುವರಿಯುವಂತ ಸಾಧ್ಯತೆ ಇದೆ. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಜಮೀರ್ ಅಹಮದ್ ಖಾನ್ ಅವರು ಹೊರಟಿದ್ದಾರೆ ಅನ್ನೋದು ಲೇಟೆಸ್ಟ್ ಮಾಹಿತಿ. ಕೆಲವರು ಅಲ್ಲೇ ಇದ್ದು ಲಾಬಿ ಮಾಡ್ತಾ ಇದ್ದಾರೆ. 14 ಜನರ ಪಟ್ಟಿ ನಿನ್ನೆ ಮೀಟಿಂಗ್ನಲ್ಲಿ ಫೈನಲ್ ಆಗಿದೆ. 6 ಜನರದ್ದು ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ ಮೀಟಿಂಗ್ ಮಾಡಿ ಫೈನಲ್ ಮಾಡ್ತಾರೆ. ರಾಹುಲ್ ಗಾಂಧಿ ಅವರು ನಿನ್ನೆ ಮೀಟಿಂಗ್ನಲ್ಲಿ ಇರಲಿಲ್ಲ. ಯಾಕಂತ ಹೇಳಿದ್ರೆ ಸಂಸತ್ ಅಧಿವೇಶನದಲ್ಲಿ ಬ್ಯುಸಿ ಇದ್ರು ಅವರು. ತಮಿಳುನಾಡಿಗೆ ಕಾವೇರಿ ನೀರು ಹರಿಸಲು ಶಿಫಾರಸು, ಕಾವೇರಿ ನೀರು ನಿಯಂತ್ರಣ ಸಮಿತಿ ಶಿಫಾರಸು ಹಿನ್ನೆಲೆಯಲ್ಲಿ CM DK ಶಿವಕುಮಾರ್ ನೇತೃತ್ವದಲ್ಲಿ ಮಹತ್ವದ ಸಭೆ. ಏನು ಮಾಡ್ಬೋದು ಸರ್ಕಾರ ಅನ್ನೋದು. ದೆಹಲಿಯಲ್ಲಿ ಬೆಳಿಗ್ಗೆ 11:00ವರೆಗೆ ವಕೀಲರ ಜೊತೆಯಲ್ಲಿ ಕಾನೂನಿನ ಹೋರಾಟ, ಮೇಲ್ಮನವಿ ಸಲ್ಲಿಸೋದಕ್ಕೆ ಹೇಗೆ ಏನು ಎತ್ತ ಅನ್ನೋದು. ಕರ್ನಾಟಕದ ಪರವಾಗಿ ವಕೀಲರ ಜೊತೆಯಲ್ಲಿ ಮೀಟಿಂಗ್ ಮಾಡ್ತಾ ಇದ್ದಾರೆ. ಕಾನೂನು ತಜ್ಞರ ಜೊತೆ ಚರ್ಚಿಸಲಿದ್ದಾರೆ. 11:00ವರೆಗೆ DK ಶಿವಕುಮಾರ್ ರಾಜ್ಯದ ಹಿತಕ್ಕೆ ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ DK ಶಿವಕುಮಾರ್ ಮುಖ್ಯಮಂತ್ರಿಗಳು ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆ ತೀರ್ಮಾನವನ್ನು ಮಾಡೋದಕ್ಕೆ 11:00ವರೆಗೆ ಮೀಟಿಂಗ್ ಕರೆದಿದ್ದಾರೆ. ಇವತ್ತೆಲ್ಲ ಬೇರೆ ಬೇರೆ ಕಡೆಗಳಲ್ಲಿ ಪ್ರೊಟೆಸ್ಟ್ ಎಲ್ಲ ಇದೆ.
ಯಾವುದೇ ಕಾರಣಕ್ಕೂ ನೀರು ಬಿಡಬೇಡಿ ತಮಿಳುನಾಡಿಗೆ, ಕುಡಿಯೋದಕ್ಕೂ ನೀರಿಲ್ಲ, ನಮಗೆ ಕೃಷಿಗೆ ಬೇಡ, ಕುಡಿಯೋದಕ್ಕೂ ನೀರಿಲ್ಲ. ಬೆಂಗಳೂರು ನೀರು ಬಿಟ್ಟರೆ ಕುಡಿಯೋ ನೀರಿಗೂ ಹಾಹಾಕಾರ ಎದುರಾಗುತ್ತೆ ಬೆಂಗಳೂರಿನ ಜನರಿಗೆ ಅನ್ನೋದೆಲ್ಲವೂ ಕೂಡ ಸದ್ಯ ಇರುವಂಥ ವಾಸ್ತವ. ಹೀಗಿರುವಾಗ ಮುಖ್ಯಮಂತ್ರಿಗಳು ಏನು ಮಾಡ್ತಾರೆ ಅನ್ನೋದೇ ಕುತೂಹಲ. ಇವತ್ತು 11ವರೆಗೆ ಲೀಗಲ್ ಟೀಮ್ ಜೊತೆ ಮೀಟಿಂಗನ್ನು ಮಾಡ್ತಾರೆ. ಕಾನೂನು ಹೋರಾಟ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ, ಮೇಲ್ಮನವಿಯನ್ನು ಹೇಗೆ ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆ ಬಹುಶಃ ಅವರು ಏನು ಮಾಡಬಹುದು ಅನ್ನೋದು ಈಗಿರುವಂಥ ಚರ್ಚೆ. ಮತ್ತು ನಮ್ಮ ರಾಜ್ಯ ಹೇಗೆ ನಾವು ನೀರು ಬಿಡಬಾರ್ದು, ಈ ಸಂದರ್ಭಕ್ಕೆ ಬರದ ಸ್ಥಿತಿ ಇದೆ, ಇದನ್ನು ಮನವರಿಕೆ ಮಾಡೋದಕ್ಕೆ ಪ್ರಯತ್ನ ಮಾಡುವ ಸಾಧ್ಯತೆ ಇದೆ. ಚಹಾದ ಅಸಲಿ ಟೇಸ್ಟ್ MDHD+ ನಿಂದಲೇ ಬರುತ್ತೆ. ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDHD+ ಮಸಾಲೆ. ಈಗಾಗಲೇ CWRC ಸೂಚನೆಯನ್ನ ಕೊಟ್ಟಿದೆ. 3500 ಕ್ಯೂಸೆಕ್ ನೀರನ್ನ ಪ್ರತಿದಿನ ಅನ್ನುವಂತೆ 15 ದಿನಗಳ ಕಾಲ ನೀರು ಬಿಡಬೇಕು ಅನ್ನುವಂಥ ಶಿಫಾರಸು ಮಾಡಿದೆ. ಆದರೆ ಈ ಶಿಫಾರಸು ಏನಿದೆ, ಈ ಆದೇಶದ ವಿರುದ್ಧ ಈಗಾಗಲೇ ಅನ್ನದಾತರು ಕೆರಳಿ ಕೆಂಡವಾಗ್ತಾ ಇದ್ದಾರೆ. ಅನೇಕ ಕಡೆಗಳಲ್ಲಿ ಪ್ರೊಟೆಸ್ಟ್ ಅನ್ನ ಕೂಡ ನಡೆಸ್ತಾ ಇದ್ದಾರೆ. ಕಾವೇರಿ ನೀರು ಹರಿಸಲು ಶಿಫಾರಸು ಮಾಡಿದೆ CWRC. ಆದರೆ ಈ ಶಿಫಾರಸಿಗೆ ಮಂಡ್ಯ ರೈತರು ಸಿಡಿದೆದ್ದಿದ್ದಾರೆ. ಮಂಡ್ಯ ಜಿಲ್ಲೆಯ ಅನೇಕ ಕಡೆಗಳಲ್ಲಿ ಪ್ರತಿಭಟನೆ ಆಗುವಂಥ ಸಾಧ್ಯತೆ ಇದೆ. ಆ ಹಿನ್ನೆಲೆಯಲ್ಲಿ ಮಂಡ್ಯ ಜಿಲ್ಲೆಯಾದ್ಯಂತ ಪೊಲೀಸರು ಹೈ ಅಲರ್ಟ್ ಆಗಿದ್ದಾರೆ. KRS ಜೊತೆಗೆ ಸೂಕ್ಷ್ಮ ಪ್ರದೇಶಗಳಲ್ಲಿ ಹೆಚ್ಚಿನ ಭದ್ರತೆಯನ್ನು ನೀಡಲಾಗ್ತಾ ಇದೆ. ಹೋರಾಟ ಮಾಡುವಂಥ ಸ್ಥಳಗಳಲ್ಲಿ ಹೆಚ್ಚುವರಿ ಪೊಲೀಸರನ್ನ ಕೂಡ ನಿಯೋಜನೆ ಮಾಡಲಾಗಿದೆ. ನಿನ್ನೆ ರಾತ್ರಿಯೂ ಕೂಡ ಪಂಜಿನ ಹೋರಾಟವನ್ನು ಮಾಡಿದ್ರು ಅನೇಕ ರೈತರು. ಯಾವುದೇ ಕಾರಣಕ್ಕೂ ನೀರು ಬಿಡೋದಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಹೋರಾಟವನ್ನು ನಡೆಸಲಾಗ್ತಾ ಇದೆ. ಇವತ್ತು ಕೂಡ ಅನೇಕ ಕಡೆಗಳಲ್ಲಿ ಈ ಹೋರಾಟ ಹೆಚ್ಚಾಗುವಂಥ ಸಾಧ್ಯತೆ ಇರೋದ್ರಿಂದ, ಸೂಚನೆಗಳು ಕೂಡ ಇರೋದ್ರಿಂದ ಸೂಕ್ಷ್ಮ ಪ್ರದೇಶಗಳಲ್ಲಿ ಭದ್ರತೆಗೆ ಈಗ ಸೂಚನೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಆನಂದ್, ಇವತ್ತು ಪ್ರತಿಭಟನೆಗಳು ಹೆಚ್ಚಾಗುವಂತ ಎಲ್ಲಾ ಸಾಧ್ಯತೆಗಳು ಇದೆ. ಯಾರ್ಯಾರು ಎಲ್ಲೆಲ್ಲಿ ಪ್ರತಿಭಟನೆ ಮಾಡಬಹುದು, ಜೊತೆಯಲ್ಲಿ ಪೊಲೀಸರು ಯಾವ ರೀತಿಯಲ್ಲಿ ಸುರಕ್ಷತಾ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ, ಡೀಟೇಲ್ಸ್ ಏನಿದೆ ಅದ್ರ ಬಗ್ಗೆ? ಅಶ್ವಿನಿ, CWRC ನೀಡಿರುವಂಥ ಏನು ಶಿಫಾರಸ್ಸೇನಿದೆ ನಿಜಕ್ಕೂ ಕೂಡ ರಾಜ್ಯದ ರೈತರಿಗೆ ಮರಣ ಶಾಸನ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಯಾಕೆಂದರೆ ರಾಜ್ಯದ ಕಾವೇರಿ ಕೊಳ್ಳದ ಡ್ಯಾಮ್ಗಳಲ್ಲಿ ಕುಡಿಯೋದಕ್ಕೂ ಸಾಲದಷ್ಟು ನೀರಿದೆ. ಇಂತಹ ಸಂದರ್ಭದಲ್ಲಿ ತಮಿಳುನಾಡಿನ ಕೃಷಿಗೆ ನೀರು ಬಿಡಬೇಕು ಅಂತೇಳಿ ಶಿಫಾರಸು ಮಾಡಿರುವಂಥದ್ದು ಸಾಕಷ್ಟು ಆಕ್ರೋಶಕ್ಕೆ ಕಾರಣ ಆಗಿದೆ. ಶಿಫಾರಸನ್ನು ಖಂಡಿಸಿ ಇವತ್ತು ಕೂಡ ಪ್ರತಿಭಟನೆ ನಡೆಯುವಂಥ ಸಾಧ್ಯತೆಗಳಿರುವಂಥದ್ದು, ಅದಕ್ಕೊಂದಷ್ಟು ಸಿದ್ಧತೆಗಳು ಕೂಡ ಆಗಿರುವಂಥದ್ದು. ರಾಜ್ಯ ಸರ್ಕಾರದ ಆದೇಶವನ್ನು ಅಥವಾ ನಡೆಯನ್ನು ನೋಡಿ ಪ್ರತಿಭಟನೆಯನ್ನು ತೀವ್ರಗೊಳಿಸಿದ್ದಕ್ಕೆ ರೈತ ಸಂಘ ಹಾಗೂ ಇತರ ಸಂಘಟನೆಗಳು ಮುಂದಾಗಿರುವಂಥದ್ದು. ಇವತ್ತು ಶ್ರೀರಂಗಪಟ್ಟಣ ಹಾಗೂ ಮಂಡ್ಯದಲ್ಲಿ ರೈತ ಸಂಘ ಹಾಗೂ ವಿವಿಧ ಸಂಘಟನೆಗಳಿಂದ ಪ್ರತಿಭಟನೆಗೆ ಪ್ಲಾನ್ ಮಾಡ್ಕೊಳ್ಳಲಾಗಿದೆ. 11 ಗಂಟೆಗಳ ಬಳಿಕ ಪ್ರತಿಭಟನೆ ಮಾಡೋದಕ್ಕೂ ಕೂಡ ನಿರ್ಧಾರ ಮಾಡಲಾಗಿದೆ. ಸದ್ಯ ನಾನು KRS ಡ್ಯಾಮ್ ಬಳಿ ಇದ್ದೀನಿ. ಇಲ್ಲಿನ ವಾಸ್ತವ ಸ್ಥಿತಿ ಹೇಗಿದೆ, ಜೊತೆಗೆ ರೈತರು ಈ ರೀತಿ ಆಕ್ರೋಶ ವ್ಯಕ್ತಪಡಿಸೋದಕ್ಕೆ ಕಾರಣ ಏನು, ತಮಿಳುನಾಡಿಗೆ ನೀರು ಬಿಡಲೇಬೇಕು, ನೀರು ಬಿಡಬೇಕು, ಆದರೆ ಈಗ ಯಾಕೆ ಇದು ಇಷ್ಟೊಂದು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಅಂದರೆ ಅದಕ್ಕೆ ವಾಸ್ತವ ಸ್ಥಿತಿಯೇ ಬೇರೆ. ಇಂತಹ ಸಂದರ್ಭದಲ್ಲಿ ಅಂದರೆ ಇಂಥ ಸಂಕಷ್ಟದ ಪರಿಸ್ಥಿತಿಯಲ್ಲಿ CWRC ನೀಡಿರುವಂಥ ಶಿಫಾರಸ್ಸು ಎಷ್ಟು ಸರಿ ಅನ್ನುವೊಂದು ಪ್ರಶ್ನೆಯನ್ನು ಮಾಡ್ತಾ ಇರುವಂಥದ್ದು. ಸದ್ಯ ನಾನು KRS ಚಿತ್ರಣವನ್ನು ತೋರಿಸ್ತೀನಿ. ನಮ್ಮ ಕ್ಯಾಮ್ರಾಮನ್ ವಿನೋದ್ ತೋರಿಸ್ತಾ ಇದ್ದಾರೆ, ಗಮನಿಸ್ಬೋದು. ಈಗಾಗಲೇ ಏನು KRS ಡ್ಯಾಮ್ ಬರಿದಾಗಿರುವಂಥ ದೃಶ್ಯವನ್ನು ಗಮನಿಸ್ಬೋದು. ಗೇಟ್ಗಳ ಬಳಿ ಕೂಡ ನೀರಿಲ್ಲ, 91 ಅಡಿ ಅಷ್ಟೇ ನೀರಿರುವಂಥದ್ದು. ಅಂದರೆ 91 ಅಡಿ ಮೇಲ್ಪಟ್ಟ ಗೇಟ್ಗಳು ಸಂಪೂರ್ಣವಾಗಿ ಖಾಲಿಯಾಗಿರುವಂಥ ದೃಶ್ಯಗಳನ್ನು ಗಮನಿಸ್ಬೋದು. ತಳಮಟ್ಟದ ಗೇಟ್ಗಳು ಕೂಡ ಅಂದರೆ ತಳಮಟ್ಟದ ಏನು ಜಾಗ ಇದೆ ಗಮನಿಸ್ಬೋದು. ಇಲ್ಲಿ ಗೇಟ್ಗಳೆಲ್ಲ ಸಂಪೂರ್ಣವಾಗಿ ಖಾಲಿಯಾಗಿರುವಂಥ ಬರಿದಾಗಿರುವಂಥ ದೃಶ್ಯಗಳನ್ನು ಕಾಣಿಸ್ತಾ ಇದೆ. ಡ್ಯಾಮ್ನಲ್ಲಿ ಸದ್ಯ 17 TMC ನೀರಿದೆ. 17ರಲ್ಲಿ 5 TMC ಡೆಡ್ ಸ್ಟೋರೇಜ್ ಆಗಿರೋದ್ರಿಂದ ಬಳಕೆಗೆ ಲಭ್ಯ ಇರುವಂಥದ್ದು ಕೇವಲ 12 TMC ನೀರು. ಮುಂದಿನ 15 ದಿನಗಳ ಅವಧಿಯಲ್ಲಿ 4.5 TMC ನೀರನ್ನು ಬಿಡಬೇಕು ಅಂತೇಳಿ CWRC ಶಿಫಾರಸನ್ನು ಮಾಡಿದೆ. ಒಂದು ವೇಳೆ ಆ ನೀರನ್ನು ಬಿಟ್ಟರೆ ಉಳಿಕೆ ಏನು ಉಳ್ಕೊಳ್ಳುತ್ತೆ ಡ್ಯಾಮ್ನಲ್ಲಿ, ಆ ನೀರು ಕುಡಿಯೋದಕ್ಕೆ 2-3 ತಿಂಗಳಿಗಷ್ಟೇ ಸಾಕಾಗೋಗೋದು. ಮುಂದೆ ಏನಾದರೂ ಮಳೆ ಬರಲಿಲ್ಲ
ಅಥವಾ ಮಳೆ ಏನಾದ್ರೂ ಕೈ ಕೊಟ್ಟರೆ ಯಾವ ರೀತಿ ಸಮಸ್ಯೆ ಆಗುತ್ತೆ ಅನ್ನೋದಕ್ಕೆ ಊಹೆ ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಯಾಕೆಂದರೆ KRS ಡ್ಯಾಮ್ ಹಾಗೂ ಕಬಿನಿ ಡ್ಯಾಮ್ನ ನೀರನ್ನೇ ಬೆಂಗಳೂರಿನ ಜನ ನಂಬ್ಕೊಂಡಿದ್ದಾರೆ. ಕೃಷಿಗಿರ್ಲಿ ಕುಡಿಯೋದಕ್ಕೂ ಸಮಸ್ಯೆ ಎದುರಾಗುವಂಥ ಸಾಧ್ಯತೆಗಳು ಭೀಕರತೆ ಇರೋದ್ರಿಂದ CWRCಯ ಶಿಫಾರಸನ್ನು ವಿರೋಧಿಸ್ತಾ ಇರುವಂಥದ್ದು. ಯಾವುದೇ ಕಾರಣಕ್ಕೂ ಕೂಡ ರಾಜ್ಯ ಸರ್ಕಾರ CWRC ಶಿಫಾರಸನ್ನು ಒಪ್ಪಾರ್ದು ಅದನ್ನು CWMA ಮುಂದೆ ಮೇಲ್ಮನವಿ ಸಲ್ಲಿಸುವ ಮೂಲಕ ಪ್ರಬಲವಾಗಿ ವಾದ ಮಾಡುವ ಮೂಲಕ ಯಾವುದೇ ಕಾರಣಕ್ಕೂ ಕೂಡ ತಮಿಳುನಾಡಿಗೆ ನೀರು ಬಿಡುವಂಥ ಕೆಲಸಕ್ಕೆ ಮುಂದಾಗಬಾರ್ದು ಅಂತ ಹೇಳ್ತಾ ಇರುವಂಥದ್ದು. ಅದೇ ನಿಟ್ಟಿನಲ್ಲಿ ಇವತ್ತು ದೆಹಲಿಯಲ್ಲಿ ಲೀಗಲ್ ಟೀಮ್ ಜೊತೆ DK ಶಿವಕುಮಾರ್ ಅವರು ಕೂಡ ಸಭೆಯನ್ನು ನಡೆಸೋದಕ್ಕೆ ಮುಂದಾಗಿದ್ದಾರೆ. ಯಾಕೆಂದರೆ ಒಂದಷ್ಟು ಕಾನೂನಾತ್ಮಕವಾಗಿ ಒಂದಷ್ಟು ಅಂದರೆ ಯಾವ ರೀತಿ ನೀರು ಬಿಡೋ ವಿಚಾರದಲ್ಲಿ ನಡೆಯನ್ನು ಅನುಸರಿಸಬೇಕಾಗುತ್ತೆ ಅನ್ನೋದು ಕೂಡ ಒಂದು ದೊಡ್ಡ ಒಂದು ಅಂದರೆ ಯಾಕೆಂದರೆ ಈಗ ಒಂದು ವೇಳೆ ಈಗ ಶಿಫಾರಸು ಮಾಡಿದೆ, ಈಗ ನೀರು ಬಿಡಲಿಲ್ಲ ಅಂದರೆ ಯಾವ ರೀತಿ ಸಮಸ್ಯೆ ಆಗ್ತದೆ, CWMA ಮುಂದೆ ನಾವು ಯಾವ ರೀತಿ ವಾದ ಮಾಡಬೇಕು, ನೀರು ಬಿಡಲಿಲ್ಲ ಅಂದರೆ ಯಾವ ರೀತಿ ಕಾನೂನು ಮೂಲಕ ತಮಿಳುನಾಡು ಪರವಾಗಿ ಮುಂದೆ ಏನಾದರೂ ಡೆವಲಪ್ಮೆಂಟ್ ಆಗ್ಬಿಡುತ್ತಾ ಅನ್ನೋ ಏನೋ ಒಂದಷ್ಟು ಚರ್ಚೆಗಳೇನಿದೆ. ಆ ನಿಟ್ಟಿನಲ್ಲಿ ಇವತ್ತು DK ಶಿವಕುಮಾರ್ ಅವರು ಕೂಡ ಲೀಗಲ್ ಟೀಮ್ನ ಜೊತೆ ದೆಹಲಿಯಲ್ಲಿ ಸಭೆಯನ್ನು ನಡೆಸ್ತಾ ಇದ್ದಾರೆ. ಆ ಲೀಗಲ್ ಟೀಮ್ ಜೊತೆ ಸಭೆಯ ಬಳಿಕ ನೀರು ಬಿಡುವ ವಿಚಾರವನ್ನು ಒಂದಷ್ಟು ದೃಢವಾಗಿ ತೆಗೆದುಕೊಳ್ಳುವಂಥ ಸಾಧ್ಯತೆ ಇರುವಂಥದ್ದು. ಅಂದರೆ ಲೀಗಲ್ ಟೀಮ್ ಯಾವ ಸಲಹೆಯನ್ನು ಕೊಡುತ್ತೆ, ಜೊತೆಗೆ ನೀರು ಬಿಡಲಿಲ್ಲ ಅಂದರೆ ಎದುರಾಗುವಂಥ ಸಮಸ್ಯೆಗಳೇನು ಅದನ್ನೆಲ್ಲನೂ ಕೂಡ ಗಮನಿಸಬೇಕಾಗುತ್ತೆ. ದೃಶ್ಯದಲ್ಲಿ ಗಮನಿಸ್ಬೋದು ಡ್ಯಾಮ್ ವಾಸ್ತವ ಸ್ಥಿತಿಯಾಗಿದೆ ಅಂತ. KRS ಮಾತ್ರ ಅಲ್ಲ, ಕಬಿನಿ ಹಾಗೂ ಹೇಮಾವತಿ ಡ್ಯಾಮ್ನ ಚಿತ್ರಣವು ಕೂಡ ಇದೇ ರೀತಿ ಇರೋದ್ರಿಂದ ಕಾವೇರಿ ಕೊಳ್ಳದ ಕೃಷಿಗೆ ನೀರು ಕೊಡುವ ಪರಿಸ್ಥಿತಿಯಲ್ಲಿ ರಾಜ್ಯ ಸರ್ಕಾರ ಇಲ್ಲ. ಸದ್ಯ ಕೆರೆ ಕಟ್ಟೆಗಳಿಗೆ ನೀರು ತುಂಬಿಸಬೇಕಾದ್ರೆ 10 ಬಾರಿ ಯೋಚನೆ ಮಾಡುವಂಥ ಪರಿಸ್ಥಿತಿ ಇರುವಂಥ ಸಂದರ್ಭದಲ್ಲಿ ತಮಿಳುನಾಡಿಗೆ ಕೃಷಿಗೆ ನೀರು ಕೊಡೋದಕ್ಕೆ ಶಿಫಾರಸು ಮಾಡಿರುವಂಥದ್ದು ಎಷ್ಟು ಸರಿ ಅನ್ನುವ ಒಂದು ಪ್ರಶ್ನೆಯನ್ನು ರೈತರು ಮಾಡ್ತಾ ಇದ್ದಾರೆ. ಹಾಗಾಗಿ ರೈತರು ತಾವು ಉಳಿಬೇಕು ಅಂದರೆ ಹೋರಾಟದ ಹಾದಿ ತುಳಿಲೇಬೇಕು ಅನ್ನೋ ಒಂದು ನಿರ್ಧಾರಕ್ಕೆ ಬಂದು ಪ್ರತಿಭಟನೆಗೆ ಮುಂದಾಗಿರುವಂಥದ್ದು. ಸರ್ಕಾರ ಒಂದೊಮ್ಮೆ ತಮಿಳುನಾಡಿಗೆ ನೀರು ಹರಿಸಿದ್ರೆ 2023ರಲ್ಲಿ ಪ್ರತಿಭಟನೆ ಆಯ್ತಲ್ಲ, ಹೋರಾಟದ ಕಿಚ್ಚಿತ್ತಲ್ಲ, ಅದೇ ರೀತಿ ಈ ಬಾರಿ ಕೂಡ ಅದಕ್ಕಿಂತ ದೊಡ್ಡ ಮಟ್ಟದಲ್ಲಿ ಹೋರಾಟದ ಕಿಚ್ಚು ಹೆಚ್ಚಾಗುವಂಥ ಸಾಧ್ಯತೆ ಇರುವಂಥದ್ದು. ಅಶ್ವಿನಿ, ರೈಟ್. ಆನಂದ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆಗೆ ಶಿಫಾರಸು ಮಾಡಿರೋದು ನಿತ್ಯ 3500 ಕ್ಯೂಸೆಕ್ ನೀರು CWRC ಸೂಚನೆಯನ್ನು ಕೊಟ್ಟಿದೆ. ಇದು ಈಗ ಬಹಳ ಆಕ್ರೋಶಕ್ಕೆ ಕಾರಣವಾಗಿದೆ. ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆಗೆ ಶಿಫಾರಸು ಮಾಡಿರೋದಕ್ಕೆ ರಾಜ್ಯಾದ್ಯಂತ ಬಹಳ ಅಸಮಾಧಾನ ಇದೆ. ನಿತ್ಯ 3500 ಕ್ಯೂಸೆಕ್ ನೀರು ಹರಿಸಲು CWRC ಸೂಚನೆ ಕೊಟ್ಟಿದೆ. CWRC ಶಿಫಾರಸಿಗೆ ಕನ್ನಡ ಪರ ಸಂಘಟನೆಗಳು ಸಿಡಿದೆದ್ದಿದ್ದಾವೆ. ಇಂದು 3 ಕನ್ನಡ ಪರ ಸಂಘಟನೆಗಳಿಂದ ಪ್ರತಿಭಟನೆಗೆ ಕರೆ ಕೊಟ್ಟಿದ್ದಾರೆ. ಬೆಳಿಗ್ಗೆ 11ಕ್ಕೆ ಕರವೇ ಶಿವರಾಮೇಗೌಡ ಬಣ ಧರಣಿ, ಮಲ್ಲೇಶ್ವರಂನ ಕುವೆಂಪು ಸರ್ಕಲ್ ಬಳಿ ಪ್ರತಿಭಟನೆಯನ್ನು ಮಾಡ್ತಾರೆ. ಮಧ್ಯಾಹ್ನ 12ಕ್ಕೆ ಕರವೇ ನಾರಾಯಣಗೌಡ ಬಣದಿಂದಲೂ ಕೂಡ ಧರಣಿ. ಫ್ರೀಡಂ ಪಾರ್ಕ್ನಲ್ಲಿ ಕರವೇ ಪ್ರತಿಭಟನೆ. ಇವತ್ತು ಮಧ್ಯಾಹ್ನ 12ವರೆಗೆ ವಾಟಾಳ್ ನಾಗರಾಜ್ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾರೆ. ನಗರದ ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲಿ ಪ್ರತಿಭಟನೆಯನ್ನು ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಕನ್ನಡಿಗರ ಹೊಟ್ಟೆ ಮೇಲೆ ಹೊಡಿಬಾರದು ತಮಿಳುನಾಡು. ಸರ್ಕಾರ ದಿಟ್ಟ ಕ್ರಮವನ್ನು ತೆಗೆದುಕೊಳ್ಬೇಕು. ಕಾನೂನು ಹೋರಾಟದ ಮೂಲಕವಾದರೂ ಕೂಡ KRSನ ನೀರನ್ನು ತಮಿಳುನಾಡಿಗೆ ಒಂದು ಹನಿ ನೀರು ಕೂಡ ಬಿಡಬಾರ್ದು ಅನ್ನುವಂಥ ಒತ್ತಾಯವನ್ನು ಮಾಡ್ತಾರೆ. ಬೇರೆ ಬೇರೆ ಕಡೆಗಳಲ್ಲಿ ಇವತ್ತು ಪ್ರತಿಭಟನೆ ಇದೆ. ನಿನ್ನೆಯೇ ಹೆದ್ದಾರಿಯಲ್ಲಿ ಮಲಗಿ ಮಂಡ್ಯ ಭಾಗದಲ್ಲಿ ರೈತರು ಪ್ರತಿಭಟನೆ ಮಾಡಿದರು. ಇವತ್ತು ಬೆಂಗಳೂರಿನಲ್ಲಿ, ಯಾಕೆ ಬೆಂಗಳೂರು ಅಂತ ಕೇಳಿದರೆ KRSನಲ್ಲಿ ನೀರಿರೋದು 17 TMC, ಅದರಲ್ಲಿ 5 TMC ಡೆಡ್ ಸ್ಟೋರೇಜ್ ಇದೆ, ಬಳಸೋಕ್ಕೆ ಸಾಧ್ಯ ಇಲ್ಲ. ಇನ್ನು ಬೆಂಗಳೂರಿಗೆ 1 ತಿಂಗಳಿಗೆ ಬೇಕಾಗಿರೋದು 3 TMC. ಈಗ ಹೇಳಿರೋದು 4.5 TMCಯಷ್ಟು ನೀರನ್ನು ತಮಿಳುನಾಡಿಗೆ ಬಿಡಿ ಅಂತೇಳಿ. ಬಿಟ್ಟರೆ ಬೆಂಗಳೂರಿನ ಕತೆ ಹೇಗೆ? ತಮಿಳುನಾಡಿಗೆ ನೀರು ಹರಿಸುವಂತೆ ಶಿಫಾರಸು ಮಾಡಿರೋದು CWRC ಮಾಡಿದ ಶಿಫಾರಸು ಅವೈಜ್ಞಾನಿಕವಾಗಿದೆ. ರೈತ ಮುಖಂಡ ಬಡಗಲಪುರ ನಾಗೇಂದ್ರ ಆಕ್ರೋಶ ಹೊರಹಾಕಿದ್ದಾರೆ. ರಾಜ್ಯದ 157 ತಾಲೂಕುಗಳಲ್ಲಿ ತೀವ್ರ ಬರ ಇದೆ. ಕಾವೇರಿ ಜಲಾನಯನ ಪ್ರದೇಶದಲ್ಲೂ ಮಳೆ ಕಡಿಮೆ ಇದೆ. ರಾಜ್ಯದಲ್ಲಿ ಕುಡಿಯುವ ನೀರಿಗೆ ಸಮಸ್ಯೆ ಆಗ್ತಾ ಇದೆ. ಇಲ್ಲಿವರೆಗೂ ನಿರೀಕ್ಷೆಯಂತೆ ಮಳೆ ಬಂದಿಲ್ಲ, ವಾಡಿಕೆಯಷ್ಟು ಮಳೆ ಬಂದಿಲ್ಲ. ಇನ್ನು ಮುಂದೆ ಬರುತ್ತಾ ಕೇಳಿದರೆ ಅದ್ರ ಬಗ್ಗೆ ಯಾವುದೇ ಕ್ಲಾರಿಟಿಯೂ ಇಲ್ಲ, ಅಥವಾ ಅದ್ರ ಬಗ್ಗೆ ಗೊಂದಲ ಇದೆ.
ಹೀಗಿರುವಾಗ ನಾವು ಇರೋ ನೀರನ್ನು ಬಿಟ್ಟರೆ ಕುಡಿಯೋಕ್ಕೂ ನೀರಿಲ್ಲ ನಮಗೆ, ಮುಂದೇನು ಅಂತಿಲ್ಲ. ಬಡಗಲಪುರ ನಾಗೇಂದ್ರ ಅವರು ಏನು ಮಾತಾಡಿದ್ದಾರೆ ನೋಡೋಣ ಬನ್ನಿ. ಇಂಥ ಸಂಕಷ್ಟ ಇವತ್ತು CWRC ಪ್ರತಿನಿತ್ಯ 3,500 ಕ್ಯೂಸೆಕ್ಸ್ ನೀರನ್ನ 15 ದಿನಗಳ ಕಾಲ ತಮಿಳುನಾಡಿಗೆ ಹರಿಸಬೇಕು ಅನ್ನೋ ಆದೇಶ ಮಾಡಿದೆ. ಈ ಆದೇಶ ಅವೈಜ್ಞಾನಿಕವಾದ್ದು, ಕರ್ನಾಟಕದ ರೈತ ಸಮುದಾಯದ ತೀವ್ರವಾಗಿ ಖಂಡಿಸುತ್ತೆ. ಕರ್ನಾಟಕದಲ್ಲಿ 157 ತಾಲೂಕು ತೀವ್ರ ಬರವಿದೆ. ಕಾವೇರಿ ಜಲಾನಯ ಪ್ರದೇಶದಲ್ಲೂ ಕೂಡ ಮಳೆ ಇಲ್ಲದೆ ಬರ ಇದೆ. ಆರಂಗಿ ಡ್ಯಾಮ್ ಹೊರತುಪಡಿಸಿ ಮೆಕ್ಕೆಲ್ಲ ಡ್ಯಾಮ್ಗಳು ಕೂಡ ನೀರಿನ ಕೊರತೆ ಇದೆ. ಕುಡಿಯೋ ನೀರಿಗೆ ಸಮಸ್ಯೆ ಇದೆ. ಮುಂದೆ ಜಲಚರಗಳಿಗೆ, ವನ್ಯಜೀವಿಗಳಿಗೆ ನೀರಿಲ್ಲದ ಪರಿಸ್ಥಿತಿ ತಂದೋರುತ್ತೆ. ಬೆಂಗಳೂರು ನಗರಕ್ಕೆ ನೀರು ಪೂರೈಸಕ್ಕಾಗದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಂಥ ಸಂಕಷ್ಟ ಇದ್ದಾಗ ತಮಿಳುನಾಡಿಗೆ ನೀರರಿಸಿ ಅಂತ ಆದೇಶ ಮಾಡುವಂಥದ್ದು ಸೂಕ್ತವಲ್ಲ. ಇದು ತಪ್ಪು ನಿರ್ಧಾರ, ಇದು ಅವೈಜ್ಞಾನಿಕ, ಇದು ಜಾರಿಗೆ ತರಲಾದಂತ ಆದೇಶ. ರಾಜ್ಯ ಸರ್ಕಾರ ಬದ್ಧತೆಯನ್ನು ತೋರಿಸಬೇಕಿದೆ. ನಮ್ಮೆಲ್ಲ ಪಕ್ಷಗಳು ಕೆಸರಾಟ ಆಡೋದ್ ಬಿಟ್ಟು ಒಂದು ದನಿಯಿಂದ ಕೂಡಬೇಕು. ಎಲ್ಲಾ ಪಕ್ಷಗಳು, ಸಂಘಟನೆಗಳು ಒಂದಾಗಿ ಒಂದು ದನಿಯಿಂದ ಮಾಡಿ ರಾಜ್ಯದ ರೈತರ ಹಿತಾಸಕ್ತಿಯನ್ನು ಕಾಪಾಡಕ್ಕೆ ನಾವು ಕಟಿಬದ್ಧ. ಅರೆ ಕಡಿಮೆ ಹಾಕು, ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್.